ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಪ್ರಕೃತಿಯ ಮಡಿಲಲ್ಲಿ ದಿನೇ ದಿನೇ ಬೆಳೆಯುತ್ತಿರುವ ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ನನ್ನನ್ನು ಇವತ್ತು ಕರೆದಿದ್ದೀರಿ. ಹಾಸ್ಟೆಲಿಗೆ ಬಂದು ಎಷ್ಟು ದಿನ ಆಯಿತು? ಅದೆರಡು ಒಂದೇ ಮೇಡಮ್. ಆತ್ಮೀಯರೇ, ಫುಲ್ ಸೈಲೆಂಟ್ ಆಗಿ ಕೂತ್ಕೊಳ್ಳಿಕ್ಕೆ ನಿಮ್ಮ ಸಂಚಾಲಕರು ಹೇಳಿದ್ದಾರೆ. ಎರಡು ರೀತಿಯ ಸಭೆ ಇದೆ. ಒಂದು, ಮೇಲೆ ವೇದಿಕೆಯಲ್ಲಿ ನಿಂತವರು ತುಂಬ ಮಾತಾಡೋದು, ಉಳಿದವರು ಸೈಲೆಂಟ್ ಆಗಿ ಕೇಳೋದು. ಅದಕ್ಕೆ ಶೋಕ ಸಭೆ ಅಂತ ಕರೀತಾರೆ. ಇನ್ನೊಂದು, ಕೆಳಗೆ ಕೂತವರು ಬೊಬ್ಬೆ ಹೊಡೆಯುವುದು, ಮೇಲಿದ್ದವ ಸುಮ್ಮನೆ ಕೂತ್ಕೊಂಡು ಕೇಳುವುದು. ಅದಕ್ಕೆ ಲೋಕಸಭೆ ಅಂತ ಕರೀತಾರೆ. ಈಗ ನಮ್ಮ ಕಾರ್ಯಕ್ರಮ ಶೋಕಸಭೆ ಸಾಗಬಾರ್ದು, ಲೋಕಸಭೆ ಸಾಗಬಾರ್ದು. ದೇವರು ನಮಗೆ ಅವಕಾಶ ಕೊಟ್ಟ, ನಗಾಡಿ ನಗ್ನಗತ ಬಾಳಿ. ನಾವು ನಗಾಡಲಿಲ್ಲ. ಮಾರ್ಚ್ 15ಕ್ಕೆ ನೀವು ನಗಾಡಿದ್ರೂ ಗೊತ್ತಾಗೋದು ಬೇಡ ಅಂತ ಮಾಸ್ಕ್ ಕೊಟ್ಟ. ಈ ಮಾಸ್ಕ್ ಹಾಕಿದ್ರಿಂದಾಗಿ ನಮ್ಮದೇ ಮನೆಯ ಹುಡುಗಿ ಬೇರೆಯವರೊಟ್ಟಿಗೆ ಬೈಕಲ್ಲಿ ಹೋದ್ರು ನನಗೆ ಗೊತ್ತಿಲ್ಲ. ಮಾಸ್ಕಿನ ಉಪಯೋಗ ಯಾವ್ಯಾವ ರೀತಿ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಹೇಳಿದ್ದು. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಇಂಗ್ಲಿಷ್ನಲ್ಲಿತ್ತು. ನನ್ನ ಕಾರ್ಯಕ್ರಮ ಕನ್ನಡ ಅರ್ಥ ಆಗದವರು ಯಾರಾದರೂ ಇದ್ದೀರಾ? ಇಲ್ಲ. ದಯಮಾಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯವರು ಕೈ ಎತ್ತಿ. ಅವರಿಗೆ ಕಡಿಮೆ. ಇದ್ದೀರಿ. ಕೈ ಕೆಳಗೆ. ಕೆಲವರಿಗೆ ಜಿಲ್ಲೆ ಸಹ ಮರೆತೋಗಿದೆ, ಇನ್ನೊಬ್ರು ಹೇಳಿ ಕೈ ಎತ್ತುತ್ತಾ ಇರ್ತಾರೆ. ಸರಿ, ನಿಮಗೆ ನಗಾಡಬೇಕು ಅಂತ ಅನ್ನಿಸಿದ್ರೆ ನಗಾಡಿ. ಆದರೆ ನಗಾಡಿದ ನಂತರ ಕೂಡಲೇ ಟ್ರ್ಯಾಕಿಗೆ ಬನ್ನಿ. ಮತ್ತೆ ಅಲ್ಲಿ ನನ್ನ ಮಾತಿನ ವಿಷಯದಲ್ಲಿ ಡಿಸ್ಕಸ್ ಮಾಡುವುದು ಮತ್ತೆ ಮಾಡಿ. ನನಗೆ ತುಂಬ ಖುಷಿ ಈ ಪ್ರಗತಿಗೆ ಬರಲಿಕ್ಕೆ. ಅನುತ್ತೀರ್ಣರಾದವರು ಇಲ್ಲಿರುವುದು, ಹೌದಾ? ಅನುತ್ತೀರ್ಣರಾದವರು ನೆಕ್ಸ್ಟ್ ಪರೀಕ್ಷೆ ಕಟ್ಟಿ ಇಲ್ಲಿ ಬರುವುದು, ಹೌದಾ? ಹೌದು, ಕರೆಕ್ಟಾ? ನನ್ನ ವಿಷಯದಿಂದಲೇ ಪ್ರಾರಂಭ ಮಾಡ್ತೇನೆ. ನಾನು ಇವತ್ತು ನಿಮ್ಮ ಎದುರು ವೇದಿಕೆಯಲ್ಲಿ ನಿಂತಿದ್ದೇನೆ. ವಿಠಲ್ ನಾಯಕ್ ಅಂತ ಹೇಳಿದ್ರೆ ಸಾಮಾನ್ಯ ಕಂಡಾಬಟ್ಟೆ ವೈರಲ್ ಆದಂಥ ಒಬ್ಬ ವ್ಯಕ್ತಿ. ನಾನು 5 ದೇಶಗಳಿಗೆ ಸುತ್ತಿ ಬಂದವನ. ನನಗೆ SSLCಯಲ್ಲಿ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ 100ರಲ್ಲಿ 4. ಅದು ಹೇಗೆ 4 ಅಂದರೆ 25ರಲ್ಲಿ ಅರ್ಧ. ನಾನು ವಿದ್ಯಾಸಂಸ್ಥೆ ಹೆಸರು ಹೇಳೋದಿಲ್ಲ, ಭಾರಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಪ್ರತಿ ವರ್ಷ 100%. ಆ ವರ್ಷ ಎಲ್ಲರೂ ಆಸೆ ಬಿಟ್ರು. 4ಅನ್ನು 45ಕ್ಕೆ ಯಾವ GDPಯಲ್ಲಿ ಏರಿಸುದು? ಎಲ್ಲರೂ ಜಗಲಿಯಲ್ಲಿ ಸಿಕ್ಲಿಕ್ಕೆ ಗೊತ್ತಿಲ್ಲ, ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಬೇಗ ಬಾ 4 ತೆಗೆ.
ಬಾ ಅಂತ. ನನಗೆ ಹೊರಗೆ ಬರದೆ ನಾನು ಹೊರಗೆ ಸುಮ್ಮನೆ ಹೋಗಿ ಬರುವುದು. ಅಯ್ಯೋ ದೇವರೇ, ನನ್ನನ್ನು ಭಯಂಕರ ಕ್ಲಾಸಿಗೆ ಬಂದ ತಕ್ಷಣವೂ ಹಾಗೆ, ಅವ ಎಲ್ಲಿದ್ದಾನೆ, ಎಂಥದೋ ನನಗೆ ನಿಜವಾಗಿ ಮ್ಯಾಥ್ಸ್ ಸಬ್ಜೆಕ್ಟ್ ಹಿಡಿಸುವುದಿಲ್ಲ, ಸತ್ಯ ಹಿಡಿಸುವುದಿಲ್ಲ. ಕೊನೆಗೆ ಏನೋ ಓದಿದೆ, ನಾನು ಏನೋ ಮಾಡಿದೆಪ್ಪ, ತಿದ್ದುವ ಪುಣ್ಯಾತ್ಮ ಯಾರು ಅಂತಲೂ ಗೊತ್ತಿಲ್ಲ, ಒಂದು 65 ಮಾರ್ಕ್ ಕೊಟ್ಟು ಪಾಸ್ ಮಾಡಿ. ಇಲ್ಲಾದ್ರೆ ನಾನೂ ಪ್ರಗತಿಯ ಸ್ಟೂಡೆಂಟ್. ನನಗೆ ಗಣಿತ ನೋಡಿ, ನೀವೀಗ ಅನುತ್ತೀರ್ಣರಾಗಿದ್ದೀರಿ, ನಾನು ಕರೆಕ್ಟ್ ನಿಮಗೆ ಹೇಳ್ತೇನೆ. ಅನುತ್ತೀರ್ಣರಾಗಿದ್ದೀರಿ ಎಂಬ ಕಾರಣಕ್ಕೆ ಎಲ್ಲ ಸಬ್ಜೆಕ್ಟ್ ಎಲ್ಲರಿಗೂ ತಲೆಗೆ ಹೋಗಬೇಕು ಹೇಳುವುದು, ಆಸಕ್ತಿ ಇರಬೇಕು ಹೇಳುವುದು ದೊಡ್ಡ ಭ್ರಮೆ ಮತ್ತು ದೊಡ್ಡ ಸುಳ್ಳು. ನನಗೆ ಗಣಿತ ಹಿಡಿಸುವುದಿಲ್ಲ, ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಸರ್ತಿ ಹೇಳುವುದು ಕಂಡು ಹಿಡಿ. ಬಿಸಾಡಿ ಹೋದ್ರೆ ಅಲ್ವಾ ಕಂಡು ಹಿಡಿ. ಅಗತ್ಯ ಇಲ್ಲದನ್ನು ಯಾಕ್ರೀ ಕಂಡು ಹಿಡಿಲಿಕ್ಕೆ ಹೋಗ್ತೀರಿ? ಅವನು ಇವನಿಗೆ ಕೊಟ್ಟ ಏಟು ಎಕ್ಸ್ ಎಂದಿರಲಿ, ಇವನು ಅವನಿಗೆ ಗುದ್ದಿದ ಗುದ್ದು ವೈ ಎಂದಿರಲಿ, ಆದ ನೋವನ್ನು ಕಂಡು ಕೊಟ್ಟ ದವ ತಿಂದ ದಿವ ನಾವು ಯಾಕ್ರೀ ಕಂಡು ಹಿಡ್ತೀವಿ? ಅಂತ ನನಗೆ ಕಂಡದ್ದು. ಗಣಿತದಲ್ಲಿ ಹುಷಾರಿದ್ದವರ ಬಗ್ಗೆ ನನಗೆ ಗಣಿತದ ಇದು ಭಯಂಕರ ಉಂಟು. ಗಣಿತದ ಕೊಡುಗೆ ಇವತ್ತು ಆ ಲೆಕ್ಕ ಟೆಕ್ಸ್ಟ್ ಪುಸ್ತಕ ಎಲ್ಲ ನೋಡುವಾಗ ನನಗೆ ಜ್ವರ ಬರ್ತದೆ. ನನಗೆ ಕಾಣುವುದಿಷ್ಟೇ, ಆ ಗ್ರಾಫ್ ಅಂತ ಒಂದಿದೆ, ಒಂದು 7-8 ಪುಟ ಲೆಕ್ಕ ಮಾಡಿ ಒಂದು ಚಿಕ್ಕ ಕೊಂಬಚ್ಚೇಳನ್ನು ಬಿಡಿಸುವುದು. ನನಗೆ ಇದು 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 ಇಷ್ಟು ರಪಕ್ಕ ಮಾಡಲಿಕ್ಕೆ ಆಗುದಿಲ್ಲ, ಅದಕ್ಕೆ ಆ ಲೆಕ್ಕಾಚಾರ ಯಾಕೆ ಅಂತ ನಾನು ಆಲೋಚನೆ ಮಾಡುದು. ಅಲ್ಲ, ಗಣಿತ ನನಗೆ ಭಾರಿ ಕಷ್ಟ ಆಗ್ತಾ ಇತ್ತು. ನನಗೆ 2 1ನೇ ಕ್ಲಾಸಿನಲ್ಲಿ ನನಗೆ ಟೀಚರ್ ಎಷ್ಟು ಕಷ್ಟಪಟ್ಟಿದ್ದಾರೆ. ಇಕ್ಕಳ 2 2 ದೋಸೆ ಬಡಿಸಿದ್ದೇನೆ ವಿಠಲ, 2 ತಿಂದು ಮುಗಿಸಿದಿ, ಏನು ಉಳಿಯಿತು ಕೇಳುವಾಗ ನಾನು ಹೇಳುದು ಚಟ್ನಿ ಉಳಿಯಿತು. 0 ಅಂತ ನನ್ನ ಬಾಯಲ್ಲಿ ಬರಲಿಲ್ಲ. ಹಾಗೆಂತೇಳಿ ನಾನು ಗಣಿತದಲ್ಲಿ ಹಿಂದೆ ಎಂಬ ಮಾತ್ರಕ್ಕೆ ನಾನಿವತ್ತು ಏನು ಹಾಳಾಗಲಿಲ್ಲ ಅಂತ. ನಾನು ಈ ಮಾರ್ಕ್ ಸಿಕ್ಕು ಮಾರ್ಕ್ 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 ಎಂಬ ಭ್ರಮೆ ಇದ್ದವರಿಗೆ ಈ ವರ್ಷ ಗೊತ್ತಾದ್ದು ಮಾರ್ಕ್ ಇಲ್ಲದೆಯೂ ಪಾಸ್ ಆಗಲಿಕ್ಕೆ ಆಗ್ತದೆ. ಮುಖಕ್ಕೆ ಮಾಸ್ಕ್ ಬರುವಾಗ ಮಾರ್ಕ್ ಬೇಡ. ತಂತ್ರಜ್ಞಾನದಲ್ಲಿ ಮುಂದುವರೆದು ಅವನು ಭಯಂಕರ, ಕಂಪ್ಯೂಟರ್ಲಿ ಭಯಂಕರ, ಅವನು ಅಬ್ಬ ಹೇಗ್ ಮಾಡ್ತಾನೆ ಗೊತ್ತುಂಟ, ಎಂತದಂತ. ಮೊನ್ನೆ ನಾವು ಹುಡುಕಿದ್ದು ನಮ್ಮ ಮನೆಯ ಹಿತ್ತಿಲಲ್ಲಿ ಅಮೃತವಳ್ಳಿ ಉಂಟಾ ಅಂತ, ನೆಲನೆಲ್ಲಿ ಉಂಟಾ ಅಂತ. ಎಷ್ಟೋ ಮಕ್ಕಳಿಗೆ ಮೊನ್ನೆ ಗೊತ್ತಾದ್ದು ಶುಂಠಿಯಲ್ಲಿ ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ. ಒಂದೆಲಗ ಅಂತ ಇದೆ ತಿಮಾರೆ, ಅದರಲ್ಲಿ ಚಟ್ನಿ ಮಾಡ್ಲಿಕ್ಕೆ ಆಗ್ತದೆ. ಮೊನ್ನೆಯಂತ ಸಂದರ್ಭದಲ್ಲಿ ನಮ್ಮನ್ನು ಕಾದದ್ದು ನಮ್ಮ ಇಮ್ಯುನಿಟಿ ಪವರ್ ಬಿಟ್ರೆ ಸರ್ಟಿಫಿಕೇಟು ಅಲ್ಲ, ಮಾರ್ಕು ಅಲ್ಲ. ಹಾಗಾದ್ರೆ ನಮ್ಮ ನಿಜವಾದ ಜೀವನ ಸಂಗಾತಿ ಯಾರು ಅಂತ ಹೇಳಿದ್ರೆ ನಮ್ಮ ದೇಹ ವಿದ್ಯಾರ್ಥಿಗಳೇ, ನಮ್ಮ ದೇಹ ಮತ್ತು ನಮ್ಮ ಮನಸ್ಸು. ಯಾಕಂದ್ರೆ ಮೊನ್ನೆ ಯಾರು ಬರಲಿಲ್ಲ. PPE ಕಿಟ್ ಹಾಕಿದ 4 ಜನ ಎತ್ಕೊಂಡೋಗಿ ಹಾಕಿದ್ದು ಬಿಟ್ರೆ ಯಾರು ಬರಲಿಲ್ಲ. ಹಾಗಾದ್ರೆ ನಿಮಗೆ ಅನುತ್ತೀರ್ಣರಾಗಿರ್ಲಿಕ್ಕೆ ಏನು ಕಾರಣ ಅಂದ್ರೆ, ಒಂದು ಸಬ್ಜೆಕ್ಟಿನ ಬಗ್ಗೆ ಕೆಲವರಿಗೆ ಅದು ಆಗುದಿಲ್ಲ. ಅಷ್ಟವಿಧ ಬುದ್ಧಿವಂತಿಕೆ ಅಂತ ಇದೆ, ಎಲ್ಲರಿಗೆ ಎಲ್ಲ ಸಬ್ಜೆಕ್ಟ್ ಆಗ್ಬೇಕು ಅಂತಿಲ್ಲ. ಒಂದು ವೇಳೆ ನಿಮ್ಮ ನಿರ್ಲಕ್ಷ್ಯತನದಿಂದ ನೀವು ಅನುತ್ತೀರ್ಣರಾಗಿದ್ದರೆ ಅದು ನಿಮ್ಮ ಬೇಜವಾಬ್ದಾರಿ. ಒಂದು ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ತುಂಬಾ ಫೇಸ್ಬುಕ್ ಅಲ್ಲಿ ನೀವು ಅನುತ್ತೀರ್ಣರಾಗಿದ್ರೆ ಅದು ನಿಮ್ಮ ನೆಗ್ಲಿಜೆನ್ಸ್.
ತಂದೆ ತಾಯಿಯ ಲೋಡ್ ಡೌನ್ ಮಾಡುವ ಪ್ರಯತ್ನ ಮಾಡೋದು ಬಿಟ್ಟು ಜಾಸ್ತಿ ಯೂಟ್ಯೂಬನ್ನೇ ಡೌನ್ಲೋಡ್ ಮಾಡಿದ್ರೆ ಅದು ನಿಮ್ಮ ನೆಗ್ಲಿಜೆನ್ಸ್. ಅದು ಬಿಟ್ಟು ನಿಮಗೆ ಅರ್ಥ ಆಗದೆ ಪಾಠ ಏನಾದರೂ ನೀವು ಹಿಂದುಳಿದಿದ್ರೆ ಡೋಂಟ್ ವರಿ, ಏನಾಗುದಿಲ್ಲ. ನಾಡ್ದು ಏನಾದರೂ ಸಾಧನೆ ಮಾಡೋದಿದ್ರೆ ನೀವೇ ಬರೆದಿಟ್ಟುಕೊಳ್ಳಿ. ಇದೆಲ್ಲ ಮಾಮೂಲು. ಎಂಥದ್ದು ಗೊತ್ತುಂಟ, ಈ ಮಾರ್ಕ್, SSLC ರಿಸಲ್ಟ್ ಬಂದ ಕೂಡಲೇ ಫ್ಲೆಕ್ಸಿನೆಲ್ಲ 590 ಮಾರ್ಕಿನ ಒಂದು ಮೇಲೆ 89ರ ಒಂದು ಕೆಳಗೆ ಫ್ಲೆಕ್ಸ್ ಮಾಡುವಾಗಲೇ ಹೇಳ್ತಾರೆ ಒಂದೊಂದೇ ಇಂಚು ಚಿಕ್ಕದಾಗ್ತಾ ಬರಬೇಕು ಫೋಟೋ. 560 ಕೆಳಗೆ ರೀಪಿನ ಹತ್ರ ಇದ್ರೆ ಸಾಕು. ಇದೆಲ್ಲ ಡ್ರಾಮಾಗಳು, ಬಿಡಿಯೋದು. ಅದರಿಂದ ಭ್ರಮೆಯಿಂದ ಹೊರಗೆ ಬನ್ನಿ ಮೊದಲು, ಏನೂ ಆಗುದಿಲ್ಲ. ಹಾಗಾಗಿ ಅದು ಭ್ರಮೆಗಳು. ಆದರೆ ನಿಮ್ಮ ಹತ್ರ ಒಂದೇ ನಾನು ಕೇಳೋದು, ಜೀವನದಲ್ಲಿ ಮಾರ್ಕ್ ನಿಮಗೆ ಸಿಗಲಿಲ್ಲ, ಜೀವನದಲ್ಲಿ ಮಾರ್ಕ್ ಒಂದೇ ಅಲ್ಲ, ರಿಮಾರ್ಕ್ ಬಾರದ ಹಾಗೆ ನಿಮ್ಮ ಜೀವನವನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅದು ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ದೊಡ್ಡ ಸಮಸ್ಯೆ ಏನಾಗಿದೆ ಗೊತ್ತಾ, ನಿಮ್ಮವರಿಗೂ ನಿಮಗಿಂತ ಜಾಸ್ತಿ ನಿಮ್ಮ ಪೇರೆಂಟ್ಸಿಗೆ ಕಂಪ್ಯಾರಿಸನ್ ಅಂಡ್ ಕಾಂಪಿಟೇಷನ್ ಎರಡು. ಇದು ಎರಡರಿಂದ ನೀವು ಯಾವಾಗ ಹೊರಗೆ ಬರ್ತೀರಾ ನೀವು ಜೀವನವನ್ನು ಅನುಭವಿಸ್ತೀರಿ. ಒಂದು, ನಿಮ್ಮ ಲೈಫನ್ನು ಇನ್ನೊಬ್ಬರ ಲೈಫ್ನೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಬೇಡಿ, ಖಂಡಿತ ಕಂಪೇರ್ ಮಾಡ್ಕೊಳ್ಬೇಡಿ. ಅದರಿಂದ ಯಾವತ್ತೂ ನೀವು ಸುಖ ಪಡೋದಿಲ್ಲ. ಇನ್ನೊಂದು, ಕಾಂಪಿಟೀಷನ್ಗಾಗಿ ರೆಡಿ ಆಗಬೇಡಿ. ನಿಮಗೆ ಅಂದಾಜಾಯ್ತು ಅಂತ ಗ್ರಹಿಸ್ತೇನೆ. ಯಾಕೆ ಗೊತ್ತಾ, ಒಬ್ಬನಿಗೆ ಫೀಸ್ ಕಟ್ಟಿ ಬಂದಿದ್ದಾರೆ ಅಪ್ಪ, SSLCಗೆ ಫೀಸ್ ಕಟ್ಟಿ ಬಂದು, ಇಲ್ವಾ ಹತ್ರ ಈ ವರ್ಷ ಬರ್ತಿ 1 ಲಕ್ಷ, ಗೊತ್ತಾಯ್ತಲ್ಲ, ಕಟ್ಟಿದ್ದೇನೆ ಅಪ್ಪ ನಾನು. ಇವ್ರು ಹೇಳುದು ಮತ್ತೆ, ಅವನಿಗೆ ಗೊತ್ತುಂಟು ಅಪ್ಪ ಅಂತ. ಕಟ್ಟಿದ್ದೇನೆ ಅಪ್ಪ ನಾನು. ಮಾರ್ಕಿನ ವಿಷಯದಲ್ಲಿ 100ಗಿಂತ 1 ಕಡಿಮೆ ಬಂದ್ರು ನಾನು ಏನು ಮಾಡ್ತೇನೆ ಅಂತ ನನಗೇ ಗೊತ್ತಿಲ್ಲ. ನಿನಗೆ ಗೊತ್ತುಂಟು ನನ್ನ ಕತೆ, ಪಚ್ಚ ಪಟಿಂಗ ನಾನು ಅಂತ ಒಂದು 5-6 ವಾಕ್ಯ ಹೇಳಿ ನಡಿಯಲಿ. ಹೋದ ಶಾಲೆಗೆ ಟೆನ್ಷನ್ನಲ್ಲಿ. ಫಸ್ಟ್ ಕ್ಲಾಸ್ ಟೆಸ್ಟ್ ಪೇಪರ್ ತಕೊಂಡು ಬಂದರು ಟೀಚರ್. ಪೇಪರ್ ಕೊಡುವ ಸ್ಟೈಲೆಲ್ಲ ಬೇರೆ ಬೇರೆ ಉಂಟು, ನಿಮ್ಮ ಪ್ರಕೃತಿಯಲ್ಲಿ ಏನು ಅಂತ ಗೊತ್ತಿಲ್ಲ. ಪರೀಕ್ಷೆ ಆದ ಮರುದಿವಸ, ನಾಳೆ ಸಿಗ್ತದೆ. ಎಂತ ಧರಿಸುದು ಮಾತ್ರ, ಎಂತ ಪಾಸಿಟಿವ್ ಕೊರೋನಾ. ಅಯ್ಯೋ ದೇವ್ರೆ, ನನ್ನ ಹತ್ರ ಒಬ್ರು ಟೀಚರ್ ಬಂದು ಹೇಳಿದ್ರು, ವಿಠಲನ ಪೇಪರಲ್ಲಿ ಏನಿಲ್ಲ, ತಿದ್ದಲಿಕ್ಕೆ ಭಾರಿ ಸುಲಭ, ತಿದ್ದಲಿಕ್ಕೆ ಭಾರಿ ಸುಲಭ. ಚಾನ್ಸ್ ಅಲ್ವಾ ಹೇಳಿದೆ ನಾನು. ನೋಡಿ, ಈ ಭ್ರಮೆಯಿಂದ ಹೊರಗೆ ಬನ್ನಿ ಮೊದಲು. ನಾನು ಯಾರನ್ನು ಬ್ಲೇಮ್ ಮಾಡೋದಲ್ಲ, ನಾನು ಏನು ಮಾತಾಡ್ತಿದ್ದೇನೋ ದಟ್ ಇಸ್ ಪ್ರಾಕ್ಟಿಕಲ್. ಸುಮ್ಮನೆ ನಿಮಗೆ ಯಾರಾದ್ರೂ ಶ್ಲೋಕ ಹೇಳಿ ನಾನು ನಿಮ್ಮನ್ನು ದಾರಿ ತಪ್ಪಿಸುವಾಗೆಲ್ಲ ಸಭೆ ಮಾಡೋದಿಲ್ಲ. ಇದು ತಗೊಂಡ ಪೇಪರ್ ತಗೊಳ್ಳೋಕೆ ಅವನಿಗೆ ದೊಡ್ಡ ಆತಂಕ. ನೋಡಿ, ನೀವು ಪೇಪರ್ ಸಿಕ್ಕೋ ಅಂತ ನೋಡಿ ಒಂದೇ ಕರೆದು, ಇನ್ನು ಕೆಲವರು ಅದನ್ನು ಬೇರೆ ಬೇರೆ ನಾಟಕ ಮಾಡ್ತಾರೆ, ಕಡಿಮೆ ಮಾರ್ಕಿನಿಂದ ಹೆಚ್ಚಿನ ಕಡೆಗೆ ಹೋಗ್ತಾರೆ. ಕೆಲವರು ಟಾಪ್ ಇಂದ ಬಾಟಮ್ ಮಾರ್ಕಿನ ಕಡೆಗೆ ಇಡೀ ರಾತ್ರಿ 12 ಗಂಟೆವರೆಗೆ ಸೆಟ್ ಮಾಡಿ, ಅಂದ್ರೆ ಅದೊಂದು ಭಯಂಕರ ಅಂತ. ಕೋರ್ಟ್ ಜಡ್ಜ್ಮೆಂಟ್, ಅಯೋಧ್ಯ ಪ್ರಕರಣ ಅಲ್ವಾ, ಹಾಗೆ ಮರು ದಿವಸ ಫೈಲ್ ಹಿಡ್ಕೊಂಡು ಎಂತ ಇಲ್ಲ. ಡೋಂಟ್ ವರಿ, ಇದೆಲ್ಲ ನಾನು ಅನುಭವಿಸಿದ ಕಷ್ಟಗಳನ್ನು ನಿಮಗೆ ಹೇಳ್ತಾ ಇದ್ದೆ. ಬಂದು ಇವನಿಗೆ ಪೇಪರ್ ಕೊಟ್ಟಾಗ 96, ಅಪ್ಪನ ಟಾರ್ಗೆಟ್ 100. ಡೆಸ್ಪರೇಟ್ ಆಗಿ
ಈಗ ನೋಡಿ, ಮೊನ್ನೆ ಒಬ್ಬಳು ಹುಡುಗಿ ಜನವರಿ 1ಕ್ಕೆ ಸ್ಕೂಲಿಗೆ ಹೋದವಳು ಬರಲಿಲ್ಲ. ಆತ್ಮಹತ್ಯೆಗೆ ಕಾರಣ ಪಿಂಪಲ್ ಅಂತೆ. ಮುಖದಲ್ಲಿ ಪಿಂಪಲ್, ನಗಡಬೇಡಿ, ಮುಖದಲ್ಲಿ ಪಿಂಪಲ್ ಬಿದ್ದದ್ದು ಸುಸೈಡಿಗೆ ಕಾರಣ. ಏನ್ರಿ, ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾವು? 8, 9ನೇ 2 ಮಕ್ಕಳು ಸೊಂಟಕ್ಕೆ ಕಲ್ಲು ಕಟ್ಟಿ ಆತ್ಮಹತ್ಯೆ ಮಾಡಿದ್ದಾರೆ. ಮೊನ್ನೆ ಮೊಬೈಲ್ ತೆಗೆದುಕೊಡ್ಲಿಲ್ಲ. ಎಲ್ಲಿ ಎಂತ ಎಜುಕೇಶನ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಹಾಗಾಗಿ 96 ಡೆಸ್ಪರೇಟ್ ಆಗಿ ಹೋದ. ಎಲ್ಲರೂ ಪೇಪರ್ ತಗೊಂಡು ಮನೆಗೆ ಹೋದ್ರು. ಅಪ್ಪನ ಸಿಗ್ನೇಚರ್ ಆಗಬೇಕು. ಇವ ಡೆಸ್ಪರೇಟ್ ಆಗಿ ಒಂದು ಬಾವಿ ಹತ್ರ ಬಂದ. ಹೋಗುವ ಧೈರ್ಯ ಇಲ್ಲ ಪಾಪ. ಯಾಕಂದ್ರೆ ಅಪ್ಪನೇ ಹೇಳಿದ್ದಾರೆ, ನಾನು ಏನು ಮಾಡ್ತೇನೆ ಅಂತ ನನಗೇ ಗೊತ್ತು. ಅವ್ರು ಮೊದಲೇ ಸೊಂಟ ಮುರಿತೇನೆ ಹೇಳಿದ್ರೆ ಬೆಲ್ಟ್ ಹಾಕ್ಕೊಂಡು ಹೋಗ್ಬೋದು, ಕಾಲು ಮುರಿತೇನೆ ಹೇಳಿದ್ರೆ ಏನಾದರೂ ಒಂದು ಮಾಡ್ಕೊಂಡು ಹೋಗ್ಬೋದು. ಏನು ಮಾಡ್ತೇನೆ ಅಂತಲೇ ಗೊತ್ತಿಲ್ಲ. ಡೆಸ್ಪರೇಟ್ ಆಗಿ ಒಂದು ಬಾವಿ ಮೇಲೆ ನಿಂತ್ಕೊಂಡು, ಸ್ಪೋರ್ಟ್ಸಲ್ಲಿ ಒಳ್ಳೆ ಹುಡುಗ, ಸ್ಪೋರ್ಟ್ಸ್ ಮೀಟಲ್ಲಿ ಎಲ್ಲದರಲ್ಲೂ ಫಸ್ಟ್. ಅವನಿಗೆ ಬಾವಿಗೆ ಹಾರೋದು ಅಂತ ತೀರ್ಮಾನ ಮಾಡಿ, ಅವನಿಗೆ 1 ಇಯರ್ ಮಾರ್ಕ್ ಸ್ಟಾರ್ಟ್ ಗೋ ಹೇಳದೆ ಯಾವುದು ಆಗುದಿಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ಹಾಗೆ ಬಾವಿ ಮೇಲೆ ನಿಂತ್ಕೊಂಡು 1 ಇಯರ್ ಮಾರ್ಕ್ ಸ್ಟಾರ್ಟ್ ಹೇಳುವಾಗ ಹಿಂಬದಿಂದ ಒಬ್ಬ ಹೇಳ್ತೀನಿ, ಎಂತದ ನಿಂದು ಇಲ್ಲಿ, ಎಂತದ ಲಾಂಗ್ ಜಂಪ್ ಪ್ರಾಕ್ಟೀಸ್, ಎಂತದ ನಿಂದು? ಏನಿಲ್ವಾ, ನನ್ನ ಅಪ್ಪ 1 ಲಕ್ಷ ಕಟ್ಟಿದ್ದಾರೆ, 100ಗಿಂತ 1 ಕಡಿಮೆ ತೆಗೆಯುವ ಹೇಳಿದ್ದಾರೆ. 4 ಕಡಿಮೆ ಉಂಟು. ದಿನೇಶನಲ್ಲಿ ಹೇಳು, ಬ್ಯಾಟ್ ಆಚೆ ಮರದ ಅಡಿಯಲ್ಲಿ ಇಟ್ಟಿದ್ದೇನೆ. ಮತ್ತೆ ಗಣೇಶನಲ್ಲಿ ಹೇಳು, ಸ್ಟಂಪ್ ಎಲ್ಲಿಯೋ ಆ ಕಡೆ ತೆಂಗಿನ ಮರದ ಅಡಿಯಲ್ಲಿ ಇರಬೇಕು. ಇದು ಮುಂಚಿನ ದಿವಸದ ಕಥೆ ಅಲ್ಲ. ಮತ್ತೆ ವಿಕೆಟ್ ಒಂದು ಎಲ್ಲಿ ಉಂಟು ಗೊತ್ತಿಲ್ಲ, ಹುಡುಕಿ ಆಯ್ತಾ. ಎಲ್ರಿಗೂ ಹೇಳಿಬಿಡು, ಮನೆಗೆ ಹೋಗುದಿಲ್ಲ, ಹಾರ್ತೇನೆ. ಕ್ಯಾಪ್ ಪ್ಯಾಕೆಟ್ ಅಂಕ ಹಾರ್ತಿ ಎಂತದಂತ ಗ್ರಹಿಸಿದಿ. ಈಗ ಹಾರ್ತಿ, ಹಾರಿದ ಕೂಡಲೇ ಸಾಯ್ತಿ, ಸತ್ತು ಮತ್ತೆ ಹುಟ್ಟತಿ, ಮತ್ತೆ LKG ಹೋಗ್ತಿ. 10ಗೆ ತಗೊಳ್ತಾರ ನಿನ್ನನ್ನು. ಪೇಪರ್ ಯಾವ್ದು ಮಾರೇ? ಅದು ಇಂಗ್ಲಿಷ್. ನನ್ನ ಅಪ್ಪ ಇಂಗ್ಲಿಷ್ನಲ್ಲಿ ಭಾರಿ ಹುಷಾರು. ಇದು ಇಂಗ್ಲಿಷ್ ಪೇಪರ್. ಇನ್ನೇ ಅದರ ಬೇಡ ಮಗ, ಎದರ್ ನಾನಿದ್ದೆ. ನನಗೂ ಪುಣ್ಯಕ್ಕೆ ಇವತ್ತೇ ಪೇಪರ್ ಕೊಟ್ಟದ್ದು. ಇದರಲ್ಲಿ 100ರಲ್ಲಿ 4 ಇರೋದು ತಪ್ಪು. ನಿನಗೆ 4 ಕಡಿಮೆ ಆಗಿದೆಲ್ಲ, 4 ಉಂಟು ತಗ. ಇದರಲ್ಲಿ ಅದು ಪೇಪರ್ ಮಧ್ಯದಲ್ಲಿಟ್ಟು ಹೇಳು, ಅದು ತಿದ್ದುವಾಗ ಇದು ತಪ್ಪಿದ್ದಂತೆ. ಆಗ ಹೇಳಿದ, ನಿನ್ನ ಫ್ರೆಂಡ್ಶಿಪ್ಗೆ ನಾನು ಮೆಚ್ಚಿದ್ದೇನೆ ಮಾರೆ, ಆದರೆ ನಿನಗೆ ಅಪಾಯ ತರಲಿಕ್ಕೆ ನಾನು ಬಯಸುವುದಿಲ್ಲ. ಯಾಕೆ? ನಿನ್ನ ಅಪ್ಪನಿಗೆ ನೀನು ಸಿಗ್ನೇಚರ್ ಹಾಕಲಿಕ್ಕೆ ತೋರಿಸ್ಬೇಕಲ್ಲ. ಹಾಗಾಗಿ ಹೇಳಿದ, ನಿನ್ನ ನೋಡುವಾಗ ನನಗೆ ಬೇಸರವೂ ಆಗ್ತದೆ ಮಾರೆ. ನನ್ನ ಅಪ್ಪ ನಿನ್ನೆಯ ಉದಯವಾಣಿ ತೋರಿಸಿದ್ರು ಸಿಗ್ನೇಚರ್ ಹಾಕ್ತಾರೆ. ಅವರು ಇಷ್ಟರವರೆಗೆ ಎಲ್ಲಿ ಸಿಗ್ನೇಚರ್ ಅಂತ ಕೇಳಿದ್ದಲ್ಲದೆ ಯಾಕೆ ಅಂತ ಕೇಳಲಿ. ಆಲೋಚನೆ ಮಾಡಿ, ನಿಮಗೇನಾದ್ರೂ ಮಾರ್ಕ್ ಕಡಿಮೆ ಆಗಿದ್ರೆ ತುಂಬಾ ನೊಂದುಕೊಳ್ಳಿಕ್ಕೆ ಹೋಗಬೇಡಿ. ಒಂದು ನಾವು ನೊಂದುಕೊಳ್ಳುವುದು ಯಾಕೆ ಗೊತ್ತುಂಟಾ? ನಮ್ಮ ಹೆತ್ತವರ ಪ್ರೆಸ್ಟೀಜಿಗೆ ತೊಂದರೆ ಆಯಿತು ಅಂತ. ಇವತ್ತಿನ ಪೇರೆಂಟ್ಸ್ ಕೂಡ ನೀವು ಮಾರ್ಕ್ ತೆಗಿಬೇಕು ಅಂತ, ಎಲ್ಲರೂ ಅಲ್ಲ, ಇವತ್ತಿನ ಪೇರೆಂಟ್ಸಿಗೂ ಕೂಡ ನೀವು ಮಾರ್ಕ್ ತೆಗಿಬೇಕು ಅಂತ, ಪಾಸ್ ಆಗಬೇಕು, ಹೈಯೆಸ್ಟ್ ಬರಬೇಕು ಅಂತ ಕಾಣೋದು ಯಾಕೆ ಗೊತ್ತಾ? ನಮ್ಮ ರಿಲೇಟಿವ್ಸ್ ಅಲ್ಲಿ ಉಳಿದವರು ಮಾತಾಡಿಕೊಳ್ತಾರೆ, ನಿಮ್ಮ ಮಗಳು ಹೋಯ್ತಾ ಮಾರ್ಕಲ್ಲ ಓದದ್ದು, ಬೇರೆ ಏನಾದ್ರೂ ಹೋಗ್ಲಿಲ್ಲ. ಏನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವ್ರಿ ನಾವು. 3M ಇಂದ ಸ್ವಲ್ಪ ದೂರ ಇರಿ ಮಕ್ಕಳೇ. ನಿಮ್ಮ ಜೀವನಕ್ಕೆ ಒಳ್ಳೆದಲ್ಲ. ಮಾರ್ಕಿನ ವಿಷಯ ಬಿಟ್ಟು ಬಿಡುವ. ಮೀಡಿಯಾ, ಮೊಬೈಲ್, ಮೋಟಾರ್ ಬೈಕ್
ಮೀಡಿಯಾ ನಮ್ಮ ಮನಸ್ಸನ್ನು ಕೆರಳಿಸ್ತಾ ಇದೆ. ಎಲ್ಲ ಅಂತ ನಾನು ಹೇಳೋದಿಲ್ಲ. ಮೊಬೈಲಲ್ಲಿ ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಹೆಚ್ಚು ಫೇಸ್ಬುಕ್ಕಲ್ಲಿರಬೇಡಿ. ಫೇಸ್ಬುಕ್ಕಿನ ಪರಿಚಯದಿಂದಾಗಿ ಎಷ್ಟು ಸುಸೈಡ್ಗಳಾಗ್ತಾ ಇದೆ ಇವತ್ತು, ಎಷ್ಟು ಹನಿ ಟ್ರ್ಯಾಪ್ಗಳಾಗ್ತಾ ಇದೆ ಇವತ್ತು, ಎಷ್ಟು ಬ್ಲ್ಯಾಕ್ ಮೇಲ್ಗಳಾಗ್ತಾ ಇದೆ ಇವತ್ತು. ಪೋಸ್ಕೋ ಕಾಯ್ದೆಯಲ್ಲಿ ಯಾವುದೆಲ್ಲ ಶಿಕ್ಷೆ ಇದೆ ಸ್ವಲ್ಪ ತಿಳ್ಕೊಳ್ಳಿ. ಅಲ್ಲದ ಪ್ರಾಯದಲ್ಲಿ ಅಪ್ಪ ಅಮ್ಮನಲ್ಲಿ ಜಗಳ ಮಾಡಿ ಮೋಟಾರ್ ಬೈಕ್ ತಗೊಳ್ಬೇಡಿ. 18 ಕೇಸ್ 1 ತಿಂಗಳಲ್ಲಿ ಪತ್ತೆಯಾಗಿದೆ. ಅಪ್ಪ ಅಮ್ಮನಲ್ಲಿ ಜಗಳ ಮಾಡಿ ಮೋಟಾರ್ ಬೈಕ್ ತಕೊಂಡು, ಹೆಲ್ಮೆಟ್ ಹಾಕಬೇಕು ಅಂತಿದ್ರು ಹಾಕದೆ ಕೈಯಲ್ಲಿ ಇಟ್ಕೊಂಡು. ಅದು ಪ್ರಾಯ ಅಂತದ್ದು. 2 ಕೂತ್ಕೊಂಡ್ರು ತೊಂದರೆ ಇಲ್ಲ, 3 ಕೂತ್ಕೊಂಡ್ರು ತೊಂದರೆ ಇಲ್ಲ. ಓವರ್ ಸ್ಪೀಡ್ ಆಗಿ ಹೋಗಿ 4 ಜನರ ಎದುರು ಹೀರೋ ಆಗ್ಲಿಕ್ಕೆ ಹೋಗಿ, ಅದು ಸಹ ಈಗ ಮಾಸ್ಕ್ ಹಾಕಿಕೊಂಡು ಮನೆಯವರಿಗೆ ಗೊತ್ತಾಗದ ಹಾಗೆ ಹಿಂಬದಿ ಕೂತ್ಕೊಳ್ಳಿಕ್ಕೆ ಒಂದು ಜನ ಉಂಟು ಅಂತಾದ್ರೆ ಅದು ಹೇಳುದು ಬೇಡ. ಹೋಗಿ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಗಿ 3% ಮೆದುಳು ಮಾತ್ರ ವರ್ಕ್ ಆಗ್ತಾ ಇದೆ. ಆಲೋಚನೆ ಮಾಡಿ. ಕೆಲವು ತಂದೆ ತಾಯಿಯಂದಿರು, ಆ ಮಕ್ಕಳ ತಂದೆ ತಾಯಿಯಂದಿರು ಹೇಳ್ತಾರೆ, ಬಿದ್ದಲ್ಲೇ ಅವ ಸತ್ತು ಹೋಗ್ತಿದ್ರೆ ಒಂದು ದಿನ 10 ಮುಗಿಸ್ಬೋದಿತ್ತಲ್ಲ. ಪ್ರತಿದಿನ 5 ಲಕ್ಷ 6 ಲಕ್ಷ ಆಪರೇಷನ್ಗೆ, 50 ಸಾವಿರ ICUಗೆ, ಮನೆಯ ಚಿನ್ನ ಎಲ್ಲ ಮಾರಿ ಆಯಿತು. ಇನ್ನು ಯಾರಲ್ಲಿ ಹೋಗಿ ಕೇಳುವುದು? ಇಂಥ ಮಕ್ಕಳು ಬೇಕಾ? ಸ್ವಲ್ಪ ಆಲೋಚನೆ ಮಾಡಿ. ಆ ಪ್ರಾಯದಲ್ಲಿ ಬೇಕು ಅಂತ ಅನ್ನಿಸುವುದು ಸಹಜ. ನಮಗೆ ದೇವರು ಬಾಲ್ಯವನ್ನು ಕೊಟ್ಟದ್ದು ಮಕ್ಕಳೇ, ಅಪ್ಪ ಅಮ್ಮ ನಮ್ಮ ಬಾಲ್ಯವನ್ನು ನೋಡಿ ಸಂತೋಷ ಪಡ್ಲಿ ಅಂತ. ಹೌದಲ್ವ? ಆಲೋಚನೆ ಮಾಡಿ. ನಮಗೆ ಯೌವನವನ್ನು ಕೊಟ್ಟದ್ದು ಬದುಕು ಕಟ್ಟಿಕೊಳ್ಳಿಕ್ಕೆ ಹೊರತು ರೌಡಿಸಂ ಮಾಡಿ ಯಾರ್ಯಾರನ್ನು ಕೊಂದು ಡ್ರಗ್ಸ್ ಗಾಂಜಾ ತಕೊಂಡು ಅಥವಾ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಮಲಗಿದಲ್ಲಿ ಹಾರ ಹಾಕಿಸುವ ಕೆಲಸ ನಾವು ಯಾರೂ ಮಾಡದೆ, ಮತ್ತೆ ಹುಟ್ಟಿ ಬಾ ಅಂತೇಳಿ ಫ್ಲೆಕ್ಸ್ ಹಾಕಿಸುವ ಕೆಲಸ ನಾವು ಯಾರೂ ಮಾಡದೆ, ತಾಕತ್ತಿದ್ರೆ ನಿಂತು ನಮ್ಮನ್ನು ಮಾಲೆ ಹಾಕಿ ಸನ್ಮಾನ ಮಾಡುವಂತ ಕೆಲಸ ನಮ್ಮ ಯುವಕರಾಗಿರುವಾಗ ನಾವು ಮಾಡಬೇಕು. ನಮಗೆ ಯೌವನ ಕೊಟ್ಟದ್ದೇ ಬದುಕು ಕಟ್ಟಿಕೊಳ್ಳಿಕ್ಕೆ. ಆದ್ರೆ ಇವತ್ತು ಕಲ್ಪನೆಯೇ ಚೇಂಜ್ ಆಗಿದೆ. ಯೌವನ ಕೊಟ್ಟದ್ದು ಸುತ್ತಾಡ್ಲಿಕ್ಕೆ, ಪ್ರೀತಿ ಪ್ರೇಮ ಮಾಡ್ಲಿಕ್ಕೆ. ಮೊನ್ನೆ ಯಾವುದು ಬೇಕಿತ್ತು? ಮಾರ್ಚ್ 15ರ ನಂತರ ಬ್ಯೂಟಿ ಪಾರ್ಲರ್ ಇತ್ತ? ಎಷ್ಟು ಜನ ಹುಡುಗಿಯರಿಗೆ ಗಡ್ಡ ಬಂದಿದೆ? ಎಲ್ಲಿಗೆ ಮೆತ್ತಿಕೊಂಡ್ರು ಕೂಡ ಕಾಣದಾಗೆ ಒಂದು ವ್ಯವಸ್ಥೆ ಮಾಡಿದ್ದಲ್ಲ ದೇವರು. ತಂತ್ರಜ್ಞಾನ ಅಷ್ಟು ಇಷ್ಟು ಹೋಗಿ ಯಾಕೆ ಅಮೃತ ಬಳ್ಳಿಯ ಕಷಾಯಕ್ಕೆ ಬಂದದ್ದು ನಾವು? ಪ್ರಕೃತಿ ಮೊನ್ನೆ ತೋರಿಸಿಕೊಟ್ಟಿದ್ದು, ಮನುಷ್ಯನಂತ ಜೀವಿ ಮರ್ಯಾದೆಯಲ್ಲಿರುವುದಾದ್ರೆ ಇರು, ಇಲ್ಲಂದ್ರೆ ನೀನು ಅಗತ್ಯವಿಲ್ಲ ನನಗೆ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೂ ಪ್ರಕೃತಿಗೆ ಗೊತ್ತುಂಟು. ಕಾಡು ಆನೆ, ಕಾಡು ಎಮ್ಮೆಯನ್ನು ಮಾರ್ಗಕ್ಕೆ ತರಲಿಕ್ಕೂ ಪ್ರಕೃತಿಗೆ ಗೊತ್ತುಂಟು. ನೀನು ಕೂತ್ಕ ಒಳಗೆ ಅಂತ. ಮೊನ್ನೆ ಬರೇ ಜಿನಸಿ ಅಂಗಡಿ ಮತ್ತು ತರಕಾರಿ ಅಂಗಡಿ ಮಾತ್ರ ನಮಗೆ ಬೇಕಾದದ್ದು. ಅದು ಸಹ 12 ಗಂಟೆ ಒಳಗೆ. 12 ಗಂಟೆ ನಂತರ ಮನೆಗೆ ಬಂದ್ರೆ ಹೆಂಡತಿ ನೋಡ್ತಿದ್ರು ಎಲ್ಲಿ ಉಜ್ಜಿತಾ ಇದ್ದಾನೆ ಅಂತ. ಹೌದಾ? ಹತ್ರ ಆಗಿ ಮನೆಯಲ್ಲಿ ಹತ್ರ ಆಗಿದ್ದ ದೇವರು ಹೇಳಿದ್ರು, ನಾವು ಹತ್ರ ಆದೇವ? ಇಲ್ಲ. ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನೋಡಿ, ಪ್ರಕೃತಿಯ ಎದುರು ನಮ್ಮದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಭ್ರಮೆಯೊಂದಿಗೆ ಬದುಕಬೇಡಿ, ಸಹಜವಾಗಿ ಬದುಕಿ. ಸಹಜವಾಗಿ ಬದುಕಿ. ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಎನಿ ಒನ್. ಅವನೇ. ನಿಮ್ಮ ಮನೆಯವರು ಜೋರು ನಿಮ್ಮ ಹತ್ರ ಮಾರ್ಕ್ ತೆಗಿ ಹೇಳಿದ್ರೆ ಅವರ ಮಾರ್ಕ್ ಕಾರ್ಡ್ ಕೇಳಿ. ಅವನು ಇರ್ಬೋದು ಕೆಲವರದಾದ್ರು, ತೋರಿಸ್ಲಿಕ್ಕಿಲ್ಲ. ಆಗ ಸುಳ್ಳು ರೆಡಿ ಮಾಡ್ತಾರೆ ಅವರು. ನಮಗೆಲ್ಲ ಅವಕಾಶ ಇರಲಿಲ್ಲ. ಯಾರು ಹೇಳಿದ್ದು? ಹಾಗಾದ್ರೆ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಆದ ಹೇಗೆ?
ಅಯ್ಯೋ, ನಾವು ಸಹ ಮಾಡಿದ್ದಷ್ಟೇ. ಆದ್ರೆ ನಾನೇ ಹೇಳಿದೆ, ಫಸ್ಟಿನ 3 ಕಾರಣ. ನೀವು ಕಂಡಾಬಟ್ಟೆ ಮೀಡಿಯಾವನ್ನು, ಮೊಬೈಲ್ ಅನ್ನು ಉಪಯೋಗ ಮಾಡಿ ನೀವು ಅನುತ್ತೀರ್ಣರಾಗಿದ್ದೀರಿ ಅಂತ ಆದ್ರೆ ನೇರ ನೀವೇ ಜವಾಬ್ದಾರು. ನಿಮಗೆ ಜವಾಬ್ದಾರಿ ಬೇಕು. ನಿಮಗೆ ವಿಷಯ ತಲೆಗೆ ಹೋಗುವುದಿಲ್ಲ. ಇಲ್ಲಿ ಪುತ್ತೂರಿನಲ್ಲೇ ಒಂದು ಘಟನೆ ಆಯ್ತು ಕಳೆದ ವರ್ಷ. ಬೇಡ ನನಗೆ ಸೈನ್ಸ್ ಅಂತ ಹುಡುಗಿ ಬೊಬ್ಬೆ ಹೊಡೆದಿದ್ದಾಳೆ, ನನಗೆ ತಲೆಗೆ ಹೋಗುದಿಲ್ಲ ಅಂತ. ಸೈನ್ಸೇ ತಗೊಳ್ಬೇಕು ಅಂತ ಒತ್ತಾಯ ಮಾಡಿದ್ಲು, ಆತ್ಮಹತ್ಯೆ ಮಾಡಿದ್ಲು ಹುಡುಗಿ, ಅರ್ಥ ಆಗುದಿಲ್ಲ ಅಂತ. ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಏನು ಅಂತ ಹೇಳಿದ್ರೆ ದೊಡ್ಡವರ ಕಂಪ್ಯಾರಿಸನ್ ಅಂಡ್ ಕಾಂಪಿಟಿಷನ್. ಈ ಭ್ರಮೆಯಿಂದ ಮೊದಲು ಹೊರಗೆ ಬನ್ನಿ. ನೀವು ನೀವಾಗಿ ಬೆಳೆಯಿರಿ. ಅದಕ್ಕೆ 8+8+8 ಸೂತ್ರವನ್ನು ನಿಮಗೆ ಹೇಳಿಕೊಡ್ತೇನೆ, ದಯಮಾಡಿ ಕಲಿಯಿರಿ. ಬರ್ಕೊಳ್ಳಿಕ್ಕೆಲ್ಲ ಹೋಗ್ಬೇಡಿ. ನನಗೆ ಇನ್ನೊಂದು ಏನು ಗೊತ್ತಾ, ನೀವು ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ಹರ್ಷಿತಾ ಅವರು ಮತ್ತೊಬ್ಬರು ಹರ್ಷಿತಾ ಅವೆಲ್ಲ ಎಲ್ಲ ನಕ್ಷತ್ರದ ಹೆಸರೇ ಎಲ್ಲ. ಕೃತಿಕಾ ಒಳ್ಳೆದಂತೆ, ಭರಣಿ ಅಷ್ಟು ಒಳ್ಳೆದಲ್ಲ ಹೇಳ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಹೇಳಿದ್ರೆ ಪಾಯಿಂಟ್ ಮಾತ್ರ ಬರ್ಕೊಡಿ. ಇವತ್ತು ಎಷ್ಟು ಜನ ಸ್ಕೂಲ್ ಡೇಗೊಂದು ಧನ್ಯವಾದ ಕೊಡ್ಲಿಕ್ಕೆ ಉಂಟು ಅಂತಾದ್ರೆ 1 ವಾರ ನಿದ್ದೆ ಬಿಡುವವರಿದ್ದಾರೆ. ಇದು ಸರಿಯಾ? ಇದು ಸರಿ. ನಾನು 5 ಗಂಟೆ ಇಲ್ಲಿ ಕಾರ್ಯಕ್ರಮ ಮಾಡ್ತೇನೆ. ಇದು ಖಾಲಿ ನನಗೆ ಬಾಡಿ ಲ್ಯಾಂಗ್ವೇಜಿಗೆ ಮಾತ್ರ, ಇದು ನೋಡ್ಲಿಕ್ಕೆಲ್ಲ. ಇಲ್ಲಿಂದ ಬರಬೇಕು, ಆಗ ಇಲ್ಲಿಂದ ಬರಬೇಕು. ಅದಕ್ಕೆ ಪ್ರಾಕ್ಟೀಸ್ ಬೇಕು ಅಂತಾದ್ರೆ ನಿಮಗೆ ಕೊಟ್ಟ ಚಿಕ್ಕ ಚಿಕ್ಕ ಅವಕಾಶದಲ್ಲಿ 1 ದಿನ ಚೀಟ್ ಹಿಡ್ಕೊಳ್ಳದೆ ಹೋಗ್ತೇನೆ. ಸ್ವಲ್ಪ ನೀವು ಅನುತ್ತೀರ್ಣರಾಗಲಿಕ್ಕೆ ಅದೇ ಕಾರಣ ಕಾಣ್ತದೆ. ಬಹುಶಃ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಯಾವುದೇ ಕಾಲೇಜಲ್ಲಿ ಇಲ್ಲಿ ಅಂತಲ್ಲ, ಒಂದು ಧನ್ಯವಾದ ಕೊಡ್ಲಿಕ್ಕೆ ಹೇಳಿದ್ರೆ ಓ ರಾಮ ಒಂದು ಇಷ್ಟುದ್ದ ಬರ್ಕೊಂಡು ಬಂದು, ಅದು ಅಲ್ಲಿ ಬರುವಾಗ ಹೆದರಿ, ಚೀಫ್ ಗೆಸ್ಟ್ ಸುಶೀಲಾ, ಮತ್ತೊಬ್ರು ಗೆಸ್ಟ್ ಚಂದು, ಸುಶೀಲಾ ಚಂದು ಅವರಿಗೂ ಸುಶೀಲಾ ಚಂದು ಒಟ್ಟಾದ. ಇದೆಲ್ಲ ಯಾಕೆ ಗೊತ್ತಿಲ್ಲ? ಆಂಗ್ಸೈಟಿ ಆಂಗ್ಸೈಟಿ ಆಂಗ್ಸೈಟಿ. ಏನಾಗುದಿಲ್ಲ. ಚೀಟಿ ಇಲ್ಲದೆ ಬನ್ನಿ. ಇಲ್ಲಂತಾದ್ರೆ ಬಹಳ ಕಷ್ಟ ನೋಡಿ. ಜೀವನ ಆಧಾರವಾಗಿದ್ದಂತಹ ಗಂಡನನ್ನು ಕಳೆದುಕೊಂಡಂತಹ ಹೆಂಗಸರು ಸೇರಿ ವಿಧವೆಯರ ಸಂಘ ಮಾಡಿದ್ರು. ವಿಧವೆಯರ ಸಂಘ ಉದ್ಘಾಟನೆ ಸಂಡೇ. ಮಿನಿಸ್ಟರ್ ಬರ್ತಾ ಇದ್ದಾರೆ. ಮಿನಿಸ್ಟರ್ ಗೊತ್ತುಂಟಲ್ಲ ನಿಮಗೆ, 1-1.5 ಗಂಟೆ ಲೇಟು. ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅವ್ರು ಬಂದ ಕೂಡಲೇ ಹೇಳಿದ್ರು, ನಾನು ದೀಪೋಜ್ವಲನ ಮಾಡಿ 2 ಮಾತು ಮಾತಾಡಿ ಹೋಗ್ತೇನೆ. ಸರಿ ಸರಿ ಸರಿ, ವಿಧವೆಯರ ಸಂಘ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸನ್ಮಾನ್ಯ ಇಂಥ ಸಚಿವರು. ಆಯ್ತು, ಸೀದಾ ಅಲ್ಲಿಂದಲೇ ವೇದಿಕೆ ಹತ್ರ ಹೋದ್ರು. ನನಗೆ ವಿಧವೆಯರ ಸಂಘ ಉದ್ಘಾಟನೆ ಮಾಡಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಇವತ್ತು ವಿಧವೆಯರ ಸಂಘ ಇನ್ನಷ್ಟು ಬೆಳಿಬೇಕು. ಈ ವಿಧವೆಯರ ಸಂಘದಲ್ಲಿ ಆದಷ್ಟು ಸದಸ್ಯರು ಜಾಸ್ತಿ ಆಗ್ಬೇಕು. ನನಗೆ ಗೊತ್ತಿರಲಿಲ್ಲ, ಇಲ್ಲಾದ್ರೆ ನನ್ನ ಹೆಂಡತಿಯನ್ನು ಸದಸ್ಯ ಮಾಡ್ತೀನಿ. ಯಾವ ಸಭೆ, ಎಂತ ವಿಷಯ. ಅದಕ್ಕೆ ನಾನು ಹೇಳುದು, ನಿಮಗೆ ಸಿಕ್ಕ ಅವಕಾಶದಲ್ಲಿ ಸ್ಟೇಜ್ ಬೇರೇನಿಲ್ಲ ನೋಡಿ. ನಾವು ಹೇಳುವಂತ ಮಾತಿನಲ್ಲಿ ಏನು ವಿಷಯ ಇದಿಲ್ಲ ಅಂತಾದ್ರೆ ಸ್ಟೇಜ್ ಬಿಯರ್ ಆಗ, ಆದ್ರೆ ಪ್ರಾಕ್ಟೀಸ್ ಬೇಕಷ್ಟೆ, ಪ್ರಾಕ್ಟೀಸ್ ಬೇಕು. ಅದಕ್ಕೆ 8+8+8 ಸೂತ್ರವನ್ನು ನಿಮಗೆ ನಾನು ಇದು ಮಾಡ್ತೇನೆ. ನೀವು ಮತ್ತೆ ಅದೇ ಕಂಪ್ಯಾರಿಸನ್ ಕಾಂಪಿಟಿಷನ್ ದಯಮಾಡಿ ಬೇಡ ಮಾಡಬೇಡಿ. ನಿಮ್ಮ ಮನೆಯವರು ಇದ್ರೆ, ನಾನು ಇನ್ನು ಪೇರೆಂಟ್ಸ್ ಕರೆದ್ರೆ ಸರ್ ಇನ್ನೊಮ್ಮೆ ನಾನು, ಹುಡುಗರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಹುಡುಗಿಯರಿಗೆ ಗೊತ್ತಿತ್ತು ಮುಂದೆ ಒಂದು ದಿನ ಕೊರೋನಾ ಬರ್ತದೆ, ನಾವು ಸ್ವಲ್ಪ ಸಮಯ ಮನೆಯೊಳಗಿರ್ಬೇಕಾಗ್ತದೆ, ಆಮೇಲೆ ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿತಾರೆ, ಆ ವ್ಯಾಕ್ಸಿನ್ ಕೊಡ್ಲಿಕ್ಕೆ ನಾವು ತಯಾರಾಗಬೇಕು ಅಂತ ಅವರ ಡ್ರೆಸ್ ಅಲ್ಲಿ ಇಷ್ಟು ಭಾಗ ತೆಗೀತಾ ಇದ್ರು.
ನಾನು ಬೈತಾ ಇದ್ದೆ ಎಂಥದಿದ್ದು ಅಂತ. ವ್ಯಾಕ್ಸಿನ್ ಕೊಡಲಿಕ್ಕೆ ಕರೆಕ್ಟ್ ಇಲ್ಲಿ ಜಾಗ ಬಿಡ್ತಾ ಇದ್ರು. ಅದಕ್ಕೆ ಅವರು ಅದನ್ನು ನೋಡಿ ಸಹ ವ್ಯಾಕ್ಸಿನ್ ಇಲ್ಲೇ ಕೊಡ್ಬೋದು ಅಂತ ಹೇಳಿದ್ರು. ಇಲ್ಲಾದ್ರೆ ನಮ್ಮ ಶರೀರದಲ್ಲಿ ವ್ಯಾಕ್ಸಿನ್ ಕೊಡುವ 2 ಜಾಗ ಇದೆ. ಆ ವ್ಯಾಕ್ಸಿನ್ ಅವರು ಎಲ್ಲಿಯಾದ್ರೂ ಇಲ್ಲಿ ಆಗುವುದಿಲ್ಲ ಹೇಳಿದ್ರು ಕಷ್ಟ ಇತ್ತು. ಹಾಗಾಗಿ ಮೊದಲೇ ಗೊತ್ತಿತ್ತು ಅವರಿಗೆ, ಪಾಪ ಯಾರಿಗಾದ್ರೂ ಗೊತ್ತಾಗಿದೆ? ಹಾಗಾಗಿ ಈ ಭ್ರಮೆಯಿಂದ ಹೊರಗೆ ಬನ್ನಿ. ನೋಡಿ, ಯಾವಾಗ ಜಾಸ್ತಿ ನಮಗೆ ಅವಮಾನಗಳು ಪೆಟ್ಟುಗಳು ಸಿಗ್ತದ ಅಷ್ಟು ಬೆಳಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಕುಗ್ಗುವುದಲ್ಲ, ಡಿಪ್ರೆಷನ್ ಮಾಡುವುದಲ್ಲ. ಎಲ್ಲರೂ ಒಂದು ದಿವಸ ಹೋಗ್ಲಿಕ್ಕುಂಟು, ಎಲ್ಲರೂ ಒಂದು ದಿವಸ ಹೋಗ್ಲಿಕ್ಕುಂಟು. ಇದ್ದವನು ಹೋಗ್ಲಿಕ್ಕುಂಟು, ಇಲ್ಲದವನು ಹೋಗ್ಲಿಕ್ಕುಂಟು. ಕೋಟ್ಯಾಧಿಪತಿ ಆದಿತ್ಯ ಅವರ ದಿವಸ ಫಂಕ್ಷನ್ ಮುಗಿಸಿ ಹೋಗ್ತಾ ಇದ್ದಾನೆ. ಹೋಗುವಾಗ ಮಾರ್ಗದ ಕೆಲಸ ಮಾಡುವವರು ಡೇರೆ ಹಾಕಿರ್ತಾರೆ ನೋಡಿ. ಆ ಡೇರೆಯಲ್ಲಿ ವೀಕೆಂಡ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕೋಳಿ ಎಲ್ಲ ಮಾಡಿ ಎಲ್ಲ ಮಕ್ಕಳು ಸೇರಿ ಗಮ್ಮತ್ತಲ್ಲಿ ಊಟ ಮಾಡ್ತಾ ಇದ್ದಾರೆ. ಡ್ರೈವರಲ್ಲಿ ಹೇಳಿದ ನಿಲ್ಲಿಸು ಅಂತ. 10 ನಿಮಿಷ ನೋಡಿದ, ನೋಡಿ ಹೋಗುವ ಹೇಳಿದ. ನಿಜವಾಗಿ ಆ ಕೋಟ್ಯಾಧಿಪತಿಗೆ ಲಿವರ್ ಪ್ರಾಬ್ಲಮ್ ಇತ್ತು. ಅವರು ಅನ್ನವನ್ನು ಮಿಕ್ಸಿಯಲ್ಲಿ ಹುಡಿ ಮಾಡಿ ಕೊಂಡೋಗ್ಬೇಕು, ಜೀರ್ಣ ಆಗುದಿಲ್ಲ ಅವರಿಗೆ. ಮನೆಗೆ ಹೋದ್ರು. ಅವರು ಫಸ್ಟ್ ಮಾಡಿದ ಕೆಲಸ ಡೆತ್ ನೋಟ್ ಬರೆದಿತ್ತು, ಸುಸೈಡ್ ಮಾಡಿದ್ರು. ನನಗೆ ಕೋಟಿಗಟ್ಟಲೆ ಜಾಗ ಇದೆ, ದಿನಕ್ಕೆ 200 ರೂಪಾಯಿ ದುಡಿಯುವಂತ ಅವರು ಮಾಡುವ ಎಂಜಾಯ್ಮೆಂಟು ನನ್ನಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಚಂದ ತಿಂತಾ ಇದ್ದಾರೆ ಅವರ ಕುಟುಂಬ ಸಮೇತ, ನನಗೆ ಇವತ್ತು ತಿನ್ಲಿಕ್ಕಾದ್ರೂ ಆಗ್ತದ ಅಂತ ಹೇಳಿ ನೆಗೆಟಿವ್ ತಕೊಂಡು ಸುಸೈಡ್ ಮಾಡಿ. ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ, ಮಾರ್ಕ್ ಮಾತ್ರ ಅಲ್ಲ, ನಮ್ಮ ಹೆಲ್ತ್ ಅಷ್ಟೇ ಮುಖ್ಯ. ಇವತ್ತು ದೊಡ್ಡ ಒಬ್ಬ ವಿಷ ತಿಂದ್ರೆ ಅವ ಮಾತ್ರ ಸಾಯ್ತಾನೆ, ಮನಸ್ಸಿಗೆ ವಿಷ ಹೋದ್ರೆ ಉಳಿದವರನ್ನು ಕೊಲ್ತಾನೆ. ನಿನ್ನೆಲ್ಲ ಮೊನ್ನೆ ಟಿವಿ ನೋಡ್ಲಿಕ್ಕೆ ಉಂಟ ಇಲ್ಲವೋ ಗೊತ್ತಿಲ್ಲ, ಬಸ್ಸಿಗೆ ಎದುರು ದನ ಅಡ್ಡ ಬರ್ತಾ ಉಂಟು. ದನವನ್ನು ಜೀವ ತಪ್ಪಿಸಲಿಕ್ಕೆ ಅವ ಹೀಗೆ ಹೋದ. ಹಿಂಬದಿಯಿಂದ 4 ಜನ ಬೈಕಲ್ಲಿ ಬಂದು ಡ್ರೈವರ್ನ್ನು ಸ್ಟ್ಯಾಬ್ ಮಾಡ್ತಾನೆ, ಜೀವ ಉಳಿಸಿಕೊಳ್ಳಿಕ್ಕೆ ಓಡ್ತಾನ. ಏನ್ ತಾಳ್ಮೆ ಕಳ್ಕೊಂಡು ಹೋಗ್ತಾ ಇದೆ ಇವತ್ತಿನ ಯುವ ಸಮೂಹ. 1 ಮಾತಾಡಿ 2 ಮಾತಾಡಿ ಸೈಡ್ ಕೊಡೋದಕ್ಕೆ ಕೊಲೆಗೂ ಮಾಡುವಷ್ಟು ಪ್ರಸಂಗ ಬರ್ತಾ ಇದೆ ಅಂತಾದ್ರೆ, ನಮಗೆ ಗ್ರಹ ಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಯುವುದರ ಗತಿ ಸೃಷ್ಟಿ ವಿಧಿಂ ಸಹಿಸದಲ್ಲದೆ ಮುಗಿಯದು ಯಾವ ದೇಶ ಬಂದೊಡಾಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ತಾಳ್ಮೆ ಬೆಳೆಸ್ಕೊಳ್ಳಿ. ಅದಕ್ಕೆ 3M: ಮೀಡಿಯಾ, ಮೊಬೈಲ್, ಮೋಟಾರ್ ಬೈಕ್. ಫೇಸ್ಬುಕ್ ಅಲ್ಲಿ ಹೆಚ್ಚು ಹೋಗ್ಬೇಡಿ, ಅಗತ್ಯ ಇಲ್ಲ. ಇವತ್ತು ಫೇಸ್ಬುಕ್ ಅದರಲ್ಲಿ ಪರಿಚಯ ಆದವರು ಎಲ್ಲ ಆಗ್ತಾ ಇರುವ ಪರದಿ ನೋಡಿ. ಸಮಾನತೆ 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 ಅಂತ ಬೊಬ್ಬೆ ಹೊಡೆದು ನಾವು ಮೊದಲು ಖಾಲಿ ಹುಡುಗರು ಡ್ರಗ್ಸ್ ತಗೊಳ್ತಾ ಇದ್ರು, ಈಗ ಫಸ್ಟ್ ನಟಿಯರೇ ಒಳಗೋಗ್ತಾ ಇದ್ದಾರೆ. ನಾವು ಸಹ ಸಮಾನರು, ಏನಾಗಬೇಕು? ಫೇಸ್ಬುಕ್ ಅಲ್ಲಿ ಇರಬೇಡಿ ಅಂತ ಹೇಳೋದಿಲ್ಲ. ಇವತ್ತು ಫೇಸ್ಬುಕ್ಕಿನಿಂದಾಗಿ ನಮ್ಮನ್ನು ಎಷ್ಟು ಜನ ದುರುಪಯೋಗ ಮಾಡ್ತಾ ಇದ್ದಾರೆ. ಅದು ಬೇಕಾ ಅಂತ ನಾನು ಕೇಳೋದು. ಆ ಸಮಯದಲ್ಲಿ ಅದು ಬೇಕಾ? ಬುಕ್ಕಿಗೆ ಫೇಸ್ ಮಾಡುವ ಟೈಮಲ್ಲೂ ಅದು. ಮತ್ತೊಂದು ಸ್ಟೇಟಸ್, ಓ ದೇವರೇ, ಹೋಟೆಲಿಗೆ ಹೋಗಿ ಕೂತ್ಕೊಳ್ಳುವ ಸ್ಟೇಟಸ್, ಗೋಳಿ ಬಜೆ ತಂದು ಇಡುವ ಸ್ಟೇಟಸ್, ಗೋಳಿ ಬಜೆಯಿಂದ ಮೆಣಸು ತೆಗೆಯುವ ಸ್ಟೇಟಸ್, ಚಟ್ನಿಯಲ್ಲಿ ಮುಳುಗಿಸುವ ಸ್ಟೇಟಸ್, ಲಾಸ್ಟಿಗೆ ಪ್ಲೇಟ್ ನೆಕ್ಕುವ ಸ್ಟೇಟಸ್. ಈಗೆಲ್ಲ ಅವರಿಗೆ ಸ್ಟೇಟಸ್ ನೋಡುವುದೊಂದು ದೊಡ್ಡ ಸಂಗತಿ. ಸ್ಟೇಟಸ್ ಅಲ್ಲೂ ಒಳ್ಳೊಳ್ಳೆ ವಿಷಯಗಳನ್ನು ಹಾಕ್ಲಿಕ್ಕೆ ಆಗ್ತದೆ, ಒಳ್ಳೊಳ್ಳೆ ಸೂಕ್ತಿಗಳನ್ನು ಹಾಕ್ಲಿಕ್ಕೆ ಆಗ್ತದೆ, ಒಳ್ಳೊಳ್ಳೆ ನಾಲೆಜ್ ಇರುವಂತದನ್ನ ಹಂಚಿಕೊಳ್ಳಿಕ್ಕೆ ಸ್ಟೇಟಸ್ ಉಪಯೋಗ ಆಗ್ತದೆ. ಈ ಸಂಜೆ ಆಗುವಾಗ ಫೋನ್ ಬಂತು, ಗಮ್ಮತ್ತ ಗೋಳಿ ಬಜೆ, ಪ್ಲೇಟ್ ಅಲ್ಲಿ 5 ಗೋಳಿ ಬಜೆ ಅಲ್ಲ ನಿಮ್ಮಲ್ಲಿ, ಝೂಮ್ ಮಾಡಿ ನೋಡಿದೆ, ಪುತ್ತೂರಲ್ಲಿ 4, ಸಂಕಡ ಇವರಿಗೆ. ಅದೇ ಚಟ್ನಿಯಿಂದ ಎಂತ ತೆಗೆದಿಟ್ಟದ್ದು ನೀನು? ಮೆಣಸ. ಗೋಳಿ ಬಜೆ ತಿಂದು ಕಂಪ್ಲೀಟ್ ಡೈಜೆಷನ್ ಆಗಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಅಲ್ಲಿ 2 ಬಕೆಟ್ ನೀರು ಹಾಕಿ ಗಮ್ಯಸ್ಥಾನ ತಲುಪಿದ ನಂತರ ನಾವು ಗೋಳಿ ಬಜೆಯ ಬಗ್ಗೆ ಮಾತಾಡ. ಇದು ಅಗತ್ಯ ಉಂಟ ಅಂತ ನಾನು ಕೇಳಿದೆ. ಇದಕ್ಕೆ ಹೇಳಿದ್ದು ನಾನು ಭ್ರಮೆ ಅಂತ. ಮನದೊಳಗೆ ನೆರೆದಿಯಾವು 106 ಹಕ್ಕಿಗಳು. ಕೇಳ್ಕೊಳ್ಳಿ ಮಕ್ಕಳೇ,
ಮನದೊಳಗೆ ನೆರೆದಿಹವು ನೂರಾರು ಹಕ್ಕಿಗಳು, ಗಿಳಿ ಗೂಬೆ ಕಾಗೆ ಕೋಗಿಲೆ ಹದ್ದು ನವಿಲೆ, ಗಿರಗಿರನೆ ಕೊರಕೊರನೆ ಕಿರುಚಿ ಕೂಗುತ್ತಿರಲು ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ. ಯಾಕ ಅಗತ್ಯ ಇಲ್ಲದನ್ನ ತಲೆಯಲ್ಲಿ ತುಂಬಿಸ್ಕೊಳ್ಬೇಕು? ಕೆಲವು ಮನೆಯಲ್ಲಿ ಒಂದು ಮದುವೆಗೆ ಹೋಗಿ ಬಂದ್ರೆ ಸಾಕು, ಓ ರಾಮ 15 ದಿವಸ ಅಲ್ಲಿ ನೋಡಿದ್ದನ್ನು ಕಂಪೇರ್ ಮಾಡೋದು ನಮಗೆ. ನಮ್ಮ ಮನೆಯಲ್ಲಿ ಮುಖ ಬಾಪಿಸಿ ಕೂತ್ಕೊಂಡು ಇಷ್ಟು ಕೇಳಿದ್ರೆ ಸಾಕು, ಗಂಡ ಹೇಗಿತ್ತು ಮದುವೆ, ಮದುವೆ ಚೆನ್ನಾಗಿರದೆ, ಅವರಲ್ಲಿ ಬೇಕಾದಷ್ಟು ಉಂಟು, ಅವರು ಮಾಡ್ಬಿಡ್ತಾರೆ, ನಾವು ನೋಡಿಯೇ ಬರ್ಬೇಕಷ್ಟೇ ಹೊರತು ನಮಗೆ ಸಂಕಟ ಅಲ್ವಾ ಮಾಡ್ಬಿಡ್ತೇವೆ. ಅದಕ್ಕೆ ಮೊನ್ನೆ ದೇವರು ಹೇಳಿದ್ದು, ಜಾಗ ಎಲ್ಲ ಮಾರಿ ಕಂಡಾಬಟ್ಟೆ ಖರ್ಚು ಮಾಡಿ ಮದುವೆ ಮಾಡಬೇಡಿ, 50 ಜನದಲ್ಲಿ ಮಾಡಿ. ಕೊರೋನಾ ಕಳಿಸಿದ ದೊಡ್ಡ ಪಾಠ, ಟುಡೇಸ್ ವೇಸ್ಟೇಜ್ ಈಸ್ ಟುಮಾರೋಸ್ ಶಾರ್ಟೇಜ್. ಜಾಕ್ರಿ ಆಯ್ತು, ಒಬ್ಬ ದೊಡ್ಡ ಅಧಿಕಾರಿಯ ಜನಪ್ರತಿನಿಧಿಯ ಅವನ ಮಗಳ ಮದುವೆಯ ಅಥವಾ ಮನೆ ಮಕ್ಕಳ ಅಲ್ಲಿಗೆ ಬಂದು ಊಟಕ್ಕಿಂತ ಮೊದಲು ಹೇಳುದೇನು ಹೇಳಿ, ಇದೆಲ್ಲ ಅಪ್ಪಡ ಮಾಡಿದ ಹಣ ಅಲ್ವೋ ಮತ್ತೆಂತ. ಸರಿಯಾಗಿ ಕೆಲಸ ಮಾಡಿದ್ರೆ ಇಷ್ಟು ದೊಡ್ಡದು ಕಟ್ಟಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಊಟ ಮಾಡಿ ಹೋಗುದು. ಈ ಭ್ರಮೆಯಿಂದ ಹೊರಗೆ ಬರಬೇಕು. ಯಾರು ಏನು ಹೇಳ್ಯಾರು, ಕರೀಲಿಲ್ಲ ಅಂತ ಹೇಳ್ಯಾರ ಅಷ್ಟೇ ಅಲ್ವಾ. ಎಷ್ಟು ಜನಕ್ಕೆ ಬೇಕು ಅಷ್ಟು ಜನವನ್ನು ಕರೆದು ಪ್ರೀತಿಯಿಂದ 50 ಜನದಲ್ಲಿ ಮದುವೆ ಮಾಡಿದ್ರೆ ಆ ಖರ್ಚು ಮಾಡಿದ ಹಣದಲ್ಲಿ 5 ವರ್ಷ ಜೀವನ ತೆಗಿಬೋದು, ಉಳಿಸಿದ ಹಣದಲ್ಲಿ. ಪ್ಲಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ 0 ನಮಗೆ ಅಗತ್ಯ ಇಲ್ಲ ಅಂತ ಹೇಳಿದ್ದು ನಾನು. 1ನೇಯಿಂದ 10ನೇ ಕ್ಲಾಸಿನವರೆಗೆ ಮಗುವನ್ನು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಸಿದ್ದಾರೆ. ಈಗ ಒಂದು ಭ್ರಮೆ ಉಂಟು, ಅದು ಇಂಗ್ಲಿಷ್ ಆದರೆ ಭಯಂಕರ, ಕನ್ನಡ ಆದರೆ ಪ್ರಯೋಜನ ಇಲ್ಲ, ಅದು ಕನ್ನಡ ಆದರೆ ಭಯಂಕರ, ಇಂಗ್ಲಿಷ್ ಆದರೆ ಪ್ರಯೋಜನ ಇಲ್ಲ. ಅದು ಆ ಭಾಷಾ ವಿಷಯದಲ್ಲಿ ನಮ್ಮಲ್ಲಿ ಆದರೂ ನಾನು ಇಂಗ್ಲಿಷ್ ಮಾತಾಡ್ತೇನೆ, ನಾನು ಭಯಂಕರ ಅಂತ ಕನ್ನಡ ಮಾತಾಡುವ ಪ್ರಯೋಜನ ಇಲ್ಲ, ಇದು ಸುಮ್ಮನೆ. ಈ ಭಾಷಾ ವಿಷಯದಲ್ಲಿ ನಾವು ಅಂತರ ತಕೊಳ್ಳೇಬಾರ್ದು ಯಾವಾಗ. ಹೋಗುವವರು ಹೋಗ್ತಾರೆ, ಬರೋರು ಬರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಯಾರಪ್ಪನ ಗಂಟೋಯ್ತು. ಇಂಗ್ಲಿಷಲ್ಲಿ ಹೇಳು ಹರ್ಷಿತಾ, ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ, ಯಾರಪ್ಪನ ಗಂಟೋಯ್ತು. ಇದು ಕನ್ನಡದಲ್ಲಿ ಹೇಳಿದ್ರೆ ಚಂದ. ಇದನ್ನು ಇಂಗ್ಲಿಷಲ್ಲಿ ಹೇಳಲಿಕ್ಕೆ ಹೋದ್ರೆ ಗೋಸ್ ಆರ್ ಗೋಸ್, ಕಮ್ಸ್ ಆರ್ ಕಮ್ಸ್, ನಾಟ್ ಆಸ್ಕರ್ಸ್ ನಾಟ್ ಹಿಯರರ್ಸ್, ಹೂಸ್ ಫಾದರ್ಸ್ ಬಂಡಲ್ ಗೋಸ್. ಭ್ರಮೆರಿ ಭ್ರಮೆ. ಅರ್ಥ ಆಯ್ತಾ? ಅವ ಕನ್ನಡ ಮೀಡಿಯಂ ನಿಂತ್ಕೊಂಡಿದ್ದಂತೆ, ಇಂಗ್ಲಿಷ್ ಮೀಡಿಯಂ ನಾವು ಹೋದ. ಈ ಮೀಡಿಯಂ ಅಂತ ಹೇಳಿದ ಕೂಡಲೇ ಮಕ್ಕಳ ತಲೆಗೆ ತುಂಬಿಸಿ ಬಿಡುವುದೇ ಕೆಲವು ಪೇರೆಂಟ್ಸ್. ಕನ್ನಡ ಶಾಲೆದ ಕಲ್ಡ ಪಾತೆ ರುಚಿ, ಸರ್ಕಾರಿ ಶಾಲೆದ ಕಲ್ಡ ಪಾತೆ ರುಚಿ, ಗ್ರಾಚಾರ ಇದು ಮಾಡಿದ. ಕನ್ನಡ ಮೀಡಿಯಂ ನಾವು ನಿಂತುಕೊಂಡಿದ್ದ, ಅವನಲ್ಲಿ ಕೇಳಿದ, ಡು ಯು ನೋ ಸ್ವಿಮ್ಮಿಂಗ್? ಹೇಳಿದ, ನೋ ಐ ಡೋಂಟ್ ನೋ ಸ್ವಿಮ್ಮಿಂಗ್. ದೆನ್ ಡಾಗ್ ಈಸ್ ಬೆಟರ್ ದೆನ್ ಯು, ನಿನಗಿಂತ ನಾಯಿ ಆದ್ರೂ ಒಳ್ಳೆದು, ಅದಕ್ಕೆ ಸ್ವಿಮ್ಮಿಂಗ್ ಗೊತ್ತುಂಟು. ಕನ್ನಡ ಮೀಡಿಯಂ ನಾವು ಕೇಳಿದ, ಡು ಯು ನೋ ಸ್ವಿಮ್ಮಿಂಗ್? ನಿನಗೆ ಸ್ವಿಮ್ಮಿಂಗ್ ಗೊತ್ತುಂಟಾ? ಎಸ್ ಆಫ್ ಕೋರ್ಸ್ ಐ ನೋ. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಾಗ್ ಆ್ಯಂಡ್ ಯು? ಇದರಿಂದ ಹೊರಗೆ ಬನ್ನಿ, ಸುಖವಾಗಿರ್ತೀರಿ. ನಾನು ಹೇಳಿದ್ದು ಕೊನೆಗೆ ನಮಗೇನು ಗೊತ್ತಾ, ಮನೆ ತುಂಬ ಹರಿದೈತೆ ಕೆನೆ ಹಾಲು ಮೊಸರು, ಎದೆಯಾಗೆ ತುಂಬೈತೆ ಬ್ಯಾಸರದ ಉಸಿರು, ಗುಡಿಯಾಗೆ ಬೆಳಗೈತೆ ತುಪ್ಪಾದ ದೀಪ, ನುಡಿಯಾಗೆ ನಡೆಯಾಗೆ ಬೆಳೆದೈತೆ ಕ್ವಾಪ, ಬೆಳೆದೈತೆ ಕ್ವಾಪ, ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗತಾದ ಭೂತಾಯಿ ಮನಸ್ಸು, ರಾಜಂಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಮನಸ್ಸು ನೆಮ್ಮದಿಯಲ್ಲಿಲ್ಲದಿದ್ರೆ ಕೋಟಿಗಟ್ಟಲೆ ಮನೆ ಇದ್ದು ಏನು ಪ್ರಯೋಜನ ರೀ? ಅದಕ್ಕೆ ನಾನು ಮೀಡಿಯಾ ಮೊಬೈಲಿಂದ ದೂರ ಇರಿ. ಯಾವ ಮನೆಯಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ
ತಂಗಿ ಎಲ್ಲರೂ ಸೇರಿ ಲಾಕ್ ಹಾಕದೆ ಮೊಬೈಲನ್ನು ಟೇಬಲಲ್ಲಿ ಇಡುವ ದಿನ ಬರ್ತದೋ ಅವತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಎಲ್ಲ ಲಾಕ್. 12 ಗಂಟೆ ರಾತ್ರಿಗೆ ಗಂಡನಿಗೆ ಎದೆನೋ ಪ್ರಾರಂಭ. ಗಂಡ ಹೇಳಿದ ಡಮ್ಮು ಮೇಲೆ ಹೋಗ್ತ ಹೆಂಡತಿ ಉಜ್ಜಿದುವಾಗ ಕಡಿಮೆ ಆಗುವುದಿಲ್ಲ. ಗ್ಯಾಸ್ಟ್ರಿಕ್ ಇರ್ಬೋದು ಅಂತ. ಈ ಕೆಲವು ಫುಡ್ಡಲ್ಲಿ ಕೆಲವರಿಗೆ ಭಯಂಕರ. ಈ ಭಾರತ್ ಗ್ಯಾಸ್, ಇಂಡಿಯನ್ ಗ್ಯಾಸ್ ಆದರೂ ಬುಕ್ ಮಾಡಿ 2 ದಿನ ಬೇಕು. ಇದು OTP ಇಲ್ಲದೆ ಬರ್ತದೆ ಕೆಲವು. ಅದು ಇಡ್ಲಿ ಅದರೊಟ್ಟಿಗೆ ವಡೆ ಸೇರ್ಬೇಕು. ಮತ್ತು ಇದೆಲ್ಲ OTP ಇಲ್ಲ. ಅದಕ್ಕೆ ಹೋಗ್ಲಿಕ್ಕೆ ದೇವರೊಂದು ಕರೆಕ್ಟ್ ಜಾಗ ಕೊಟ್ಟಿದ್ದಾನೆ. ಅದು ಅಲ್ಲಿ ಹೋಗುದು ಇಲ್ಲ. ಎಲ್ಲ ಕಡೆ ಮೇಲಿಂದ ಕೆಳಗಿಂದ ಇಲ್ಲಿ ಎಲ್ಲ ಕೂತು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಲ್ಲಿ ಕೇಳಿ, ಮೆದುಳಿನ ಒಳಗೆ ಸಮೇತ ಹೋಗಿ ಜಾಗ ಹುಡುಕ್ತದೆ. ನೋಡಿ, ನಾವು ಹೇಳ್ತೇವೆ ಹೈವೇ ಮಾಡ್ಲಿಲ್ಲ ಮಾಡಿದ ಹೈವೇಯಲ್ಲಿ ಅದು ಹೋಗುದಿಲ್ಲ. ಹೋಗುದಿಲ್ವೋ, ಹೋಗ್ಲಿಕ್ಕೆ ನಾವು ಬಿಡುವುದಿಲ್ವೋ ಅದು ಗೊತ್ತಿದೆ. ಯಾಕಂದ್ರೆ ನಾವೆಲ್ಲರೂ ಒತ್ತಡದಲ್ಲಿ ಬದುಕುವವರಲ್ವಾ. ಹಾಗಾಗಿ ಗ್ಯಾಸ್ಟ್ರಿಕ್ ಇರ್ಬೋದು. ಈ ಜೀರಿಗೆ ಕಷಾಯ ಮಾಡಿ ಕೊಟ್ಟು, ಸ್ವಲ್ಪ ಮನೆ ಮದ್ದು ಸಹ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ನಿಮಗೆ ಮನೆ ಮದ್ದು ಗೊತ್ತಿರಬೇಕು. ಜೀರಿಗೆ ಕಷಾಯ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ, ಅಥವಾ ಜೀರಿಗೆ ಕಚ್ಚಿದ್ರೆ ಆಗ್ತದೆ. ಕಷಾಯ ಮಾಡಿ ಕೊಟ್ಟರು ಕಡಿಮೆ ಆಗಲಿಲ್ಲ. ಹೆಂಡತಿ ಹೇಳಿದ್ರು ಇನ್ನು ನಾನು ಡಾಕ್ಟರ್ಗೆ ಫೋನ್ ಮಾಡ್ತೇನೆ ಅಂತ. ಹೆಂಡತಿಯ ಮೊಬೈಲಲ್ಲಿ ನೋಡುವಾಗ ಫೋನ್ ನಂಬರ್ ಡಿಲೀಟ್ ಆಗಿದೆ. ನೋಡ ನಿಮ್ಮ ಫೋನ್ ಕೊಡಿ. ನೋಡುವಾಗ ಗಂಡ ಫೋನ್ ಕೊಟ್ಟ, ಲಾಕ್ ಆಗಿದೆ. ನೋಡಿ, ಲಾಕ್ ಓಪನ್ ಮಾಡಿ ಕೊಡಿ, ಡಾಕ್ಟರ್ ಫೋನ್ ನಂಬರ್ ಲಾಕ್ ಓಪನ್ ಮಾಡಿ ಕೊಡಿ ಹೇಳುವಾಗ ಗಂಡ ಹೇಳಿದಂತೆ ಕಡಿಮೆ ಆಯ್ತು ಸ್ವಲ್ಪ. ಯಾಕಂದ್ರೆ ಲಾಕ್ ಓಪನ್ ಮಾಡಿ ಕೊಟ್ರೆ ಹೆಂಡತಿಗೆ ಕಷಾಯ ಕೊಡ್ಬೇಕು, ಅಷ್ಟುಂಟು ಅದರಲ್ಲಿ ವಿಷಯ. ಇದು ನಮಗೆ ನಾವು ಮಾಡಿಕೊಳ್ಳುವಂತ ಭ್ರಮೆಗೆ ದೇವರನ್ನು ದೂಡಿ ಏನು ಪ್ರಯೋಜನ ಇಲ್ಲ. ಮನೆಯವರನ್ನು ಹಂಗ ಮಾಡಬಹುದು. ಅಪ್ಪ ಅಮ್ಮನಿಗೆ ಪಾಪ ಗೊತ್ತಿಲ್ಲ ಮೊಬೈಲ್ನ ಸಂಗತಿ, ಅವ್ರು ನಿಮ್ ಕೈಯಲ್ಲಿ ವಿಶ್ವಾಸದಲ್ಲಿ ಕೊಟ್ಟಿರ್ತಾರೆ. ನಾವು ರಾಧಿಕಾನ ಹೆಸರನ್ನು ರಾಧಾಕೃಷ್ಣ ಅಂತ ಫೀಡ್ ಮಾಡಿದ್ರೆ, ನಾನು ಜಯಶ್ರೀ ಹೆಸರನ್ನು ಜಯರಾಮ ಅಂತ ಫೀಡ್ ಮಾಡಿದ್ರೆ, ಅವರು ಪಾಪ ಸತ್ಯಗ್ರಹಿಸಿಂದ ಜಯರಾಮನ ಫೋನು ಜಯರಾಮ್ ಜಯಶ್ರೀಯನ್ನ ಕ್ಲಾಸ್ಮೇಟ್ ಅಂತ ಸ್ಟಾರ್ಟ್. ಎಲ್ಲ ಭ್ರಮೆಯಿಂದ ಹೊರಗೆ ಬನ್ನಿ. ಏನೂ ಸಾಧಿಸುವುದಿಲ್ಲ ನೀವು ಅದರ ಹಿಂದಿನಿಂದ ಹೋದ್ರೆ, ಏನೂ ಸಾಧಿಸುವುದಿಲ್ಲ. 4 F ನೋಡಿ. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಫಿನಿಶ್ ದ ಗೇಮ್. ಸ್ವಲ್ಪ ಹಿರಿಯರು ಹಾಕಿದ ಸಂಪ್ರದಾಯವನ್ನು ಮೆಚ್ಚಿಕೊಳ್ಳಿ. ಅಪ್ಪ ಅಮ್ಮನಿಗೆ ಗೌರವ ಕೊಡಿ. ಅವರು ಏನು ಹಾಕುದಿದ್ರು ನಿಮ್ಮ ಮೇಲೆ ದೊಡ್ಡ ಆಸೆ ಇಟ್ಟು ಹೇಳ್ತಾರೆ. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್. ಕಷ್ಟ ಬಂದ್ರೆ ಎದುರಿಸಿ ಒನ್ ಟೈಮ್ ಫೈಲ್ ಹೋಗ್ಲಿ. ಅವನು ಯಾರೋ ಥಾಮಸ್ ಆಲ್ವಾ ಎಡಿಸನ್, ಸಿ ವಿ ರಾಮನ ಇಡೀ ಲ್ಯಾಬ್ ಸುಟ್ಟೋದ ಮೇಲೆ ಹೀಗೆ ನಿಂತ್ಕೊಂಡು ನೋಡಿ ನಗಾಡಿ ಹೇಳ್ತಾನಂತೆ, ಓ ನನ್ನ ಹಳೆಯ ಪ್ರಯತ್ನ ಎಲ್ಲ ಸುಟ್ಟು ಹೋದ್ರು, ಹೊಸ ಪ್ರಯತ್ನಗಳು ಇನ್ನು ಪ್ರಾರಂಭ ಆಗಬೇಕು ಅಂತ. ನಾವು ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಆದ್ರೆ ಎಂತ ಸಂಗತಿ. ಫೇಸ್ ದ ಡೆವಿಲ್, ಕಷ್ಟವನ್ನು ಎದುರಿಸಿ. ತುಂಬಾ ಜನ ಕಾಳಿ ಎಳೆಯುವವರು ಸಿಗ್ತಾರೆ. ಹೆದರಬೇಡಿ, ನರಿಯೋ ನಾಯಿಯೋ ನಡುವೆ ಉಳಲು ಬೆಚ್ಚಬಹುದೇ ಶಕುನಕ್ಕೆ, ಯಾವ ವ್ಯಾಘ್ರವು ಕೂಗಿ ಹಾರಲು ಕೋವಿಯಿಲ್ಲವೇ ಕದನಕ್ಕೆ, ಸಾಗು ಜೀವವೇ ಬಾಗಿ ನಿಲ್ಲದೆ ದಾರಿ ಸವೆದಿದೆ ಮುಂದಕ್ಕೆ. ದಾರಿ ಇದೆ ಅಲ್ಲ. ಫೇಸ್ ದ ಡೆವಿಲ್. ಇಲ್ಲಾದ್ರೆ 10 ಲಕ್ಷದವರೆಗೆ ಫೀಸ್ ಕಟ್ಟಿದ್ದಾರೆ ಪಾಪ. ದೊಡ್ಡ ಶಾಲೆ, 10ನೇ ಕ್ಲಾಸಿನ ಹುಡುಗಿ ಹತ್ರ ನಾಯಿ ಮರಿ ಬರುವುದು, ನಾಯಿ. ಆಗ 10ನೇ ಕ್ಲಾಸಿನ ಹುಡುಗಿಯಾಗ್ಲಿ ಹುಡುಗಾಗ್ಲಿ ಅಮ್ಮನನ್ನು ಕರೆಯುವುದು, ಮಾಮ್ ಡಾಗಿ, ಮಾಮ್ ಡಾಗಿ, ಮಾಮ್ ಡಾಗಿ
ಅದೇ ಇಲ್ಲಿ ಅಂಗನವಾಡಿಯ ಮಗು ಥಕ್ಕೆ ಬೋಗ್ಗೆ ಹೇಳ್ತಾರೆ. ಬೊಗ್ಗಿ ಮೀನ್ಸ್ ಲೇಡಿ ಡಾಗ್. ಈ 10 ಲಕ್ಷ 8% ಡೆಪಾಸಿಟ್ಗೆ ಪ್ರಗತಿ ಅವರಿಗೆ ಕೊಟ್ಟರೆ 2 ರೂಮ್ ಆದ್ರೂ ಕಟ್ಟಿಸ್ತಿರ್ಲಿಲ್ಲ ಅವರು. ವಾಟ್ ಈಸ್ ಎಜುಕೇಶನ್? ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್. ಒಳ್ಳೆ ವಿಷಯಕ್ಕಾಗಿ ಕೊನೆಯ ತನಕ ಫೈಟ್ ಮಾಡಿ, ಫಿನಿಶ್ ದ ಗೇಮ್. ಎಷ್ಟು ಚಂದ ಹೇಳಿದರು. ಹಾಗಾಗಿ 8+8+8 ಅನ್ನ ಸ್ವಲ್ಪ ನಿಮಗೆ ಹೇಳ್ತೇನೆ. ಈ ಸೂತ್ರವನ್ನು ನೀವು ನಿಮ್ಮ ಜೀವನದಲ್ಲಿ ಪಾಲಿಸಿದ್ರೆ, ನಾವು ಈ ಭೂಮಿಯಿಂದ ಹೋಗುವಾಗ ಒಂದ ಬಿಟ್ಟು ಹೋಗಬೇಕು ವಿದ್ಯಾರ್ಥಿಗಳ, ಇಲ್ಲಾದ್ರೆ ಏನಾದ್ರೂ ಕೊಟ್ಟು ಹೋಗಬೇಕು. ಇದೆರಡೇ ಆಪ್ಷನ್ ನಮಗಿರೋದು, ಬೇರೆ ಯಾವುದೂ ಇಲ್ಲ. ದಿನದ 24 ಗಂಟೆಯನ್ನ 3 ವಿಭಾಗ ಮಾಡಿ, 8x8x8. ಫಸ್ಟಿನ 8 ಗಂಟೆ ಚೆನ್ನಾಗಿ ನಿಮ್ಮ ವರ್ಕ್ ಮಾಡಿ. ನೀವು ಸ್ಟೂಡೆಂಟ್ ಆದರೆ ಸ್ಟಡೀಸ್ ಅದು ಇದು ಮಾಡಿ. ನೆಕ್ಸ್ಟ್ 8 ಗಂಟೆ ನಿದ್ದೆ ಮಾಡಿ. ಇವತ್ತಿನ ಸ್ಟೂಡೆಂಟ್ಸ್ಗಳಲ್ಲಿ ದೊಡ್ಡ ಮನೆಯಲ್ಲಿ ದರಿದ್ರ ಬರಲಿಕ್ಕೆ ಕಾರಣವೇ ಲೇಟ್ ನೈಟ್ ಮಲಗುದು ಮತ್ತು ಲೇಟ್ ಆಗಿ ಹೇಳುದು. 11 ಗಂಟೆ ಆದ್ರೂ ಕೆಲವು ಮನೆಯಲ್ಲಿ ಮತ್ತೆ ಹೋಗಿ ಅಮ್ಮ ಹಬ್ಬಿಸುವಂತಹ ಪರಿಸ್ಥಿತಿ ಬರ್ತದೆ. ಆ ಮನೆಗೆ ದೊಡ್ಡ ದರಿದ್ರ ಅದೇ. ಮನೆಯ ವಾಸ್ತು ಅಂತ ಹೇಳಿದ್ರೆ ಖಾಲಿ ದಿಕ್ಕು ಇದ್ರೆ ಸಾಲದು, ಇದು ಸಹ ಸರಿಬೇಕಲ್ಲ. 12 ಗಂಟೆ 1 ಗಂಟೆಯವರೆಗೆ ಆನ್ಲೈನ್ ಅಲ್ಲಿ ಇರುವುದು ಅಗತ್ಯ ಉಂಟಾ? ಇಲ್ಲ. 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ಮತ್ತಿನ 8 ಗಂಟೆ 3 H 3 F 3 S. 3 H ಯಾವುದು ಗೊತ್ತಾ? ಹೆಲ್ತ್, ಹೈಜೀನ್, ಹಾಬಿ. ಹೆಲ್ತ್ ಅನ್ನು ಚೆನ್ನಾಗಿಟ್ಕೊಳ್ಳಿ. ಸುಮ್ಮನೆ ಹೋಗಿ ಅಪರೂಪಕ್ಕೊಮ್ಮೆ ತಿನ್ನಿಯಪ್ಪ ಬೇಲ್ಪುರಿ, ಮಸಾಲ್ ಪುರಿ, ಸೇವ್ ಪುರಿ, ಪಾನಿಪುರಿ, ಮಿಜಿಲಪುರಿ, ಅದು ಬೇರೆ, ಅದು ಬೇರೆ ಬೇರೆ ತಿನ್ನಿ. ಹೆಸರು ಗೊತ್ತುಂಟು ಮೇಡಮ್? ಹೇಳಿ ಮೇಡಮ್, ಅವರ ಫೇವರೇಟ್ ಯಾವುದು? ಕೆಂಪು ಟಿ ಶರ್ಟ್ ಯಾವುದು ಮೇಡಮ್? ನೀವೊಂದು ಹೆಸರು ಹೇಳಿದಿರಿ, ಹೇಳಿ, ನನಗೆ ಗೊತ್ತಿರಲಿಲ್ಲ. ದಹಿ ಪೂರಿ, ಗೋಬಿ ಮಂಚೂರಿ ತಿನ್ನಿ. ಅಯ್ಯೋ, ತಿನ್ಲಿಕ್ಕೆ ಇರುವಂಥದ್ದು. ಬಟ್ ಹೆಲ್ತ್ ಅನ್ನು ನೋಡ್ಕೊಳ್ಳಿ. ನಾಳೆ ಹೆಲ್ತ್ ಸರಿ ಇಲ್ಲ ಅಂತಾದ್ರೆ ಯಾರು ಇಲ್ಲ. ಕೆಲವರಿದ್ದಾರೆ ಕಾಲೇಜ್ ಬಿಡ್ಲಿಕ್ಕೆ ಆಗುವಾಗ ಬೈಕಲ್ಲಿ ಇಟ್ಕೊಂಡು ಮಾಡಿಕೊಂಡು ಹೋಗೋದು. ಅವನ ಮನಸ್ಸಿನಲ್ಲಿ ನಿಂತ ಹುಡುಗಿಯರೆಲ್ಲ ಭಯಂಕರ ಹೀರೋ ಅಂತ ಹೇಳ್ತಾರೆ ಅಂತ. ಅದರಲ್ಲಿ 75% ಅವ್ರು ಹೇಳುದೇನು ಗೊತ್ತಾ? ಸೈಪೆ 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 ಇತ್ತೆ ಸೈಪೆ. ಅದೇ ಹೇಳಿದ್ದು ನಾನು, ಭ್ರಮೆ ಅಂತ. ನಾವು ಗ್ರಹಿಸುವುದು ಒಂದಿರ್ತದೆ, ವಾಸ್ತವ ಬೇರೆ ಇರ್ತದೆ. 18 ವರ್ಷದ ಹುಡುಗಿ ಚಂದ ಮಾಡಿ ನಡ್ಕೊಂಡು ಹೋಗುವಾಗ 20 ವರ್ಷದ ಕಾಲೇಜ್ ಹುಡುಗ ಫಾಲೋ ಮಾಡ್ಕೊಂಡು ಹೋಗಿ ಹೇಳಿದಂತೆ, ಏ ಡಿಯರ್ ಐ ಲವ್ ಯು. ಅವಳಿಗೆ ಲೋಕಲ್ ಅಲ್ಲ, ನೋಡಿ ಪರಿಚಯವಿಲ್ಲ ಅಲ್ಲ. 1 ನಿಮಿಷದಲ್ಲಿ ನೀನು ನನ್ನನ್ನು ಐ ಲವ್ ಯು ಅಂತ ಹೇಳಿದ್ದಿ, ನನಗೆ ನಿನ್ನ ಪರಿಚಯ ಇಲ್ಲ. ಆಗ ಹೇಳಿದ, ಯಾಕಾಗಿ ಲವ್ ಮಾಡಿದ್ದಿ ಕೇಳಿದ್ಲು ಅವಳು. ಓ ಪ್ರಿಯೆ, ಆ ನಿನ್ನ ನೀಲವಾದಂತಹ ಜಡೆ, ಆ ನಿನ್ನ ದಂತ ಪಂಕ್ತಿ, ಆ ನಿನ್ನ ಲಿಪ್ಸ್ಟಿಕ್, ಆ ನಿನ್ನ ನಗು ನನ್ನ ಮನಸ್ಸನ್ನು ಸೂರೆಗೊಂಡಿದೆ, ಹಾಗಾಗಿ ಪ್ರೀತಿಸ್ತೇನೆ. ಹುಡುಗಿ ರಪ್ಪ ಓಕೆ ಹೇಳಿದ. ಆಯ್ತು ಪ್ರಿಯಾ, ನಾನು ತಯಾರಿದ್ದೇನೆ, 1 ನಿಮಿಷ ಹೇಳಿ ಟೋಪನ್ನ ಸೆಟ್ ಮತ್ತು ಅಲ್ಲಿನ ಸೆಟ್. ಅವನಿಗೆ ಪ್ರೀತಿ ಬಂದದ್ದು ಅದರಲ್ಲೆಲ್ವಾ? ನೀಲವಾದಂತಹ ಜಡೆ, ಅದು ಸಹ ಡೂಪ್ಲಿಕೇಟ್, ಅಲ್ಲೂ ಸಹ ಡೂಪ್ಲಿಕೇಟ್. ಆಗ ಹೀಗೆ ನೋಡಿದ ಅವಳನ್ನು, ಹಾಗೆ ಹೋಗಿ ಜ್ವರದಲ್ಲಿ ಮಲಗಿದವನಿಗೆ ICUನಲ್ಲಿ ಮದ್ದು ಮಾಡಿ ಕಡಿಮೆ ಆದದ್ದು. ಇದು ಭ್ರಮೆ ಅಂತ ನಾನು. ಈ ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳಿದ್ದು ನಾನು. ಯಾರೋ ಏನೋ ಆಗಿರ್ತಾರೆ ಅಂತೇಳಿ, ಒಂದು ದಿನ ಯಾರೋ ಮದುವೆ ಮನೆಯಲ್ಲಿ ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ದಾರೆ ಅಂತೇಳಿ, ಅವರು ಚೆನ್ನಾಗಿದ್ದಾರೆ ಅಂತ ನಾವು ತಿಳ್ಕೊಳ್ತೇವಲ್ಲ, ಅದು ಸುಮ್ಮನೆ ಅಂತ, ಅದು ಹುಚ್ಚು ಅಂತ. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಹೈಜೀನ್, ಕ್ಲೈನ್ಲಿನೆಸ್.
ಎಷ್ಟೋ ಜನರಿಗೆ ಮನೆಯಲ್ಲಿ ಡ್ರೆಸ್ ಹೇಗೆ ಸೆಟ್ ಮಾಡಿಡಬೇಕು ಅಂತ SSLC PUC ಅವರಿಗೆ ಗೊತ್ತಿಲ್ಲ. ಬಾಟಮ್ ಹಾಕಿ ಟಾಪಿಗೆ ಉಡು, ಟಾಪ್ ಹಾಕಿ ಬಾಟಮಿಗೆ ಹೊರಗೆ ಹೋಗ್ಲಿಕ್ಕೆ ಆದ್ರೂ ಗೊತ್ತುಂಟ. ಹುಡುಗರಿಗೆ ಹೋಗು ಬಿಡಿ, ಡ್ರೆಸ್ ಒಂದು ನೀಟಾಗಿರ್ಬೇಕು. ಅಪ್ಪ ಅಮ್ಮನಿಗೆ ಒಂದು ದಿನ ಮೈ ಹುಷಾರಿಲ್ಲ ಅಂತಾದ್ರೆ ಟೈಮಿಗೆ ಮದ್ದು ಕೊಟ್ಟು ಇವತ್ತು ಅನ್ನ ಮತ್ತು ಸಾರು ನಾನು ಮಾಡ್ತೇನಮ್ಮ ಅಂತೇಳಿ ಮಾಡ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಈ ಮಾರ್ಕಾರ್ಡ್ ಎಂತದ ಕ್ರೀ. ಅದನ್ನ ನಾನು ಹೇಳಿದ್ದು ಪ್ಲಾಟ್ಫಾರ್ಮ್ ಹೀರೋ ಪ್ರಾಕ್ಟಿಕಲಿ ಝೀರೋ ಅಂತ. ಅರ್ಥ ಆಯ್ತಾ? ಎಷ್ಟು ಕಡೆ ಮನೆಯಲ್ಲಿ ನೋಡಿ ನೀವು ಪೇಸ್ಟಿನ ಒಟ್ಟಿಗೆ ಶೇವಿಂಗ್ ಕ್ರೀಮ್ ಇಟ್ಟು ಬಂದ ನೆಂಟರು ಶೇವಿಂಗ್ ಕ್ರೀಮ್ ಅಲ್ಲಿ ಹಲ್ಲು ಉಜ್ಜು. ಇದೇನು ಖಾರ? ಹಾರ್ಪಿಕ್ ವಿನಿ ಟ್ಯೂಬ್ ಅಲ್ಲಿ ಬಂದ್ರೆ ಕೆಲವು ನೆಂಟರು ಸಾಯ್ಲಿಕ್ಕಿಲ್ವ? ಯಾವ ವಸ್ತು ಎಲ್ಲಿಡಬೇಕು? ಈಗ ಕ್ಲಿಪ್ಪು ಸಾಮಾನ್ಯ ಹುಡುಗಿಯರಿಂದ ಬರುವಂತ ಪ್ರಾಬ್ಲಮ್ ಅದು. ನನ್ನ ಮನೆಯನ್ನು ಸೇರಿಸಿ ನಾನು ಹೇಳುದು, ಕ್ಲಿಪ್ ತೆಗೆಯೋದು ಎಲ್ಲಿ ಕೂತಿದ್ದೇವೆ ಅಲ್ಲೇ ಹಿಡಿದು ಸೀದಾ ಹೋಗುದು, ಮತ್ತೆ ಮರೆತು ಹೋಗುದು. ಅದು ಬಾಕಿ ಸೋಫಾದಲ್ಲಿ ನೆಂಟರು ಬಂದು ಕೂತರು ಕೇಳುದು. ಒಳಗೆ ಕಿಚನ್ಗೆ ಹೋಗಿ ಟೀ ಮಾಡ್ತಾ ಇದ್ದಾರೆ, ಅವರ ಕೈಯಲ್ಲಿದ್ದದ್ದೆಲ್ಲ ಕೆಳಗೆ ಬೇಕು. ಇವರ ಬೊಬ್ಬೆಗೆ ಏನಾಯ್ತು 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 ಅಂತ ಅವರಿಗೆ ಗೊತ್ತಿದ್ರಲ್ವಾ? ಯಾಕಂದ್ರೆ ಇಲ್ಲಿ ಏನಾದ್ರೂ ನೋವಾದ್ರೆ ಹಾರ್ಟಿನ ಪ್ರಾಬ್ಲಮ್, ಇಲ್ಲಿ ಏನಾದ್ರೂ ನೋವಾದ್ರೆ ಹೊಟ್ಟೆಯ ಪ್ರಾಬ್ಲಮ್, ಅಲ್ಲಿ ಅಂತ ಭಾಗ ಏನಿಲ್ಲ. ಹಾಗೆ ಅವರಿಗೂ ಗೊತ್ತಿಲ್ಲ ಏನಾಯ್ತು ಅಂತ. ಅವರು ಜಸ್ಟ್ ಲೊಕೇಶನ್ ತೋರಿಸ್ತಾ ಇದ್ದಾರೆ ಅಷ್ಟೇ. ಇವಾರ ಇವರು ಒಂದು ಕೆಂಪು ಮಾರ್ಕ್, ಮತ್ತೆ ಮನೆಯವರೆಲ್ಲ ಒಳಗೆ ಕರ್ಕೊಂಡೋಗಿ ಇದು ತೆಗೆದು ನೋಡುವಾಗಂತದ್ದು ಇಷ್ಟುದ್ದ ಕ್ಲಿಪ್ ಒಳಗೋಗಿದೆ. ಅವರು ಸ್ವಲ್ಪ ಗಟ್ಟಿ ಮನುಷ್ಯ, ನಮ್ಮ ಈ ಸರ್ ಹಾಗೆ. ಆ ಕ್ಲಿಪ್ಪಿಗೆ ಹೋಗ್ಲಿಕ್ಕೆ ಸಾಕಷ್ಟು ಅವಕಾಶ ಇತ್ತು. ಈಗ ನನ್ನಂತವಾದ್ರೆ ಕ್ಲಿಪ್ ಅರ್ಧ ಹೋಗಿ ವಾಪಸ್ ಬರ್ತಿತ್ತು, ಆಗುದಿಲ್ಲ ಇನ್ನು ಅಂತ. ತೆಗೆಯುವುದು ಹೇಗೆ? ಕಟಿಂಗ್ ಪ್ಲೇಯರ್ ತರ್ಲಿಕ್ಕೆ ಹೋದ್ರು, ಕಟಿಂಗ್ ಪ್ಲೇಯರ್ ಅಲ್ಲಿ ಎಳಿಲಿಕ್ಕೆ ಶುರು ಮಾಡ್ತಾರೆ. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, 7 ನಿಮಿಷ ಹಿಡಿದಿದೆ. ಇದನ್ನು ಎಳಿಬೇಕಾದ್ರೆ ಈ 7 ನಿಮಿಷದಲ್ಲಿ ಈ ನೆಂಟರು ಏನೆಲ್ಲ ಮಾಡಿದ್ದಾರೆ ಗೊತ್ತಾ ನಿಮಗೆ? ಎಳಿವಾಗ ನೋವಾಗುದಿಲ್ವಾ? ಒಂದು ಸರ್ತಿ ಎಳಿವಾಗ ಅವರು ಹೇಳುದು, ರಂಗ ಪೂಜೆ ಕೊಡ್ತೇನೆ ಬೇಗ ಬರಲಿ, ಕುಂಕುಮಾರ್ಚನೆ ಮಾಡ್ತೇನೆ ಬೇಗ ಬರಲಿ, ಬ್ರಹ್ಮ ಕಲಶಕ್ಕೆ ಕಲಶ ಕೊಡ್ತೇನೆ ಬೇಗ ಬರಲಿ. ಒಂದು ಕ್ಲಿಪ್ಪಿಂದ 80,000 ರೂಪಾಯಿ ಹರ ಕೇಳಿದ್ದಾರೆ. ಬರುವಾಗ ಪ್ಯಾಂಟ್ ಶರ್ಟ್ ಅಲ್ಲಿ ಬಂದಂತ ನೆಂಟರು ಹೋಗುವಾಗ ವೇಷ್ಟಿ ಉಟ್ಟುಕೊಂಡು ಹೋಗುವಾಗ ಮಾಡ್ತಾರೆ. ನಮ್ಮ ಒಂದು ಕ್ಲಿಪ್, ಅದಕ್ಕೆ ಯಾವ ವಸ್ತುವನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಬೇಕು. ಅದು ಫಸ್ಟ್ ಎಜುಕೇಶನ್ ಅಂತ ನಾನು ಹೇಳಿದ್ದು. ಬುಕ್ ನಾಲೆಜ್ ಬೇರೆ. ಅದು ನಾನು ಆಗ ಹೇಳಿದಾಗೆ 1ನೇ ಪುಳಕೇಸಿ ದಂಡೆತ್ತಿ ಬಂದಾಗ 2ನೇ ಪುಳಕೇಸಿ ಕುಂಡೆತ್ತಿ ಹೋದ. ಅದು ಬರ್ತದ್ರಿ, ಹೋಗ್ತದೆ, ಅದು ಬಿಡಿ. ಅರ್ಥ ಆಯ್ತಾ? ಅದು ಬರ್ತದೆ ಹೋಗ್ತದೆ. ಬುಕ್ ನಾಲೆಜ್ ಅದು ಎಲ್ಲಿ ಉಪಯೋಗಕ್ಕೆ ಬರ್ತದೆ ನಿಮಗೆ? ಯಾವುದೇ ಶಾಲೆಗೆ ಹೋಗದೆ ಎಷ್ಟೋ ದೊಡ್ಡ ಬಿಸಿನೆಸ್ ಮ್ಯಾನ್ ಆದವ್ರು ಇಲ್ವಾ? ಮತ್ತೆ ಬೇಕಾದ್ದು ನಿಮ್ಮ ಸ್ಕಿಲ್. ಇನ್ನು ಮುಂದಕ್ಕೆ ನೋಡಿ, ನಿಮ್ಮ ಸರ್ಟಿಫಿಕೇಟ್ಗೆ ಯಾರು ವ್ಯಾಲ್ಯೂ ಕೊಡುವುದಿಲ್ಲ. ನಿಮ್ಮಲ್ಲಿ ಸ್ಕಿಲ್ ಉಂಟಾ ನೋಡು. ಇನ್ನು ಮುಂದಿನ ಜಾಬ್ ಸೆಲೆಕ್ಷನ್ ಎಲ್ಲ ಹಾಗೆ, ಕಂಪನಿಯಲ್ಲಿ ಸ್ಕಿಲ್ ಉಂಟಾ ನಿಮಗೆ? ಈಗ ನನ್ನನ್ನು ಮಾರ್ಕ್ ನೋಡಿ ನೀವು ಕರ್ತದ, ಸರ್ಟಿಫಿಕೇಟ್ ನೋಡಿದ್ರೆ ಕರ್ತದ. ಮತ್ತೆ ದಟ್ ಈಸ್ ಹೆಲ್ತ್ ಹೈಜೀನ್ ಹಾಬಿ. ಒಳ್ಳೆ ಹಾಬಿ ಇಟ್ಟುಕೊಳ್ಳಿ. ಇವತ್ತು ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾ ಇರೋದು ಬಹುತೇಕವರು ಇವತ್ತಿನ ಮ್ಯೂಸಿಕ್ ಸ್ಪೆಲ್ಲಿಂಗ್ ನೋಡಿ, MUSIC. ಎಂ ಮೀನ್ಸ್ ಮೆಲೋಡಿ. ಎಂ ಅನ್ನು ತೆಗೀರಿ ಮ್ಯೂಸಿಕ್ ಇಂದ.
ಯು ಸಿಕ್, ನೀನು ರೋಗಿ ಅಂತಲೇ ಅರ್ಥ. ಮೆಲೋಡಿ ಇಲ್ಲದ ಮ್ಯೂಸಿಕ್ ಕೇಳಿಯೇ ಇವತ್ತಿನ ಮಕ್ಕಳು ಹಾಳಾಗ್ತಾ ಇರೋದು. ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಯ ಜುಮ್ ಜುಮ್ಮಯ. ಏನ್ ಹೇಳಿದು? ಇದೇನೋ ಇದೇನೋ ಪೈಲ್ಸ್, ಮೂಲವ್ಯಾಧಿ. ನಿಲ್ಲಿಕ್ಕೂ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ, ಜುಮ್ ಜುಮ್ ಆಗ್ತಾ ಇದೆ. ಅದಕ್ಕೆ ನಿಮ್ಗೆ ಏನಾದ್ರೂ ಉದ್ಧಾರ ಆಗಬೇಕು ಅಂತ ಆಸೆ ಇದ್ರೆ ಒಳ್ಳೆ ಮ್ಯೂಸಿಕ್ ಕೇಳಿ. ಹೆಲ್ತ್, ಹೈಜೀನ್, ಹಾಬಿ, 3 ಹೆಚ್ಚಾಯ್ತಾ? ಇದು ಕೊನೆ 8ರದ್ದು ಹೇಳ್ತಾ ಇದ್ದೇನೆ. ಇನ್ನು 3 ಎಸ್. ಸೋಲ್, ಆತ್ಮಸಾಕ್ಷಿಗೆ ಸರಿಯಾಗಿ ನಡ್ಕೊಳ್ಳಿ. ಯಾರು ನೋಡ್ತಾರೆ ಅಂತಲ್ಲ. ಮೇಲೆ ಒಬ್ಬ ನ್ಯಾಯಾಧೀಶ ಇದ್ದಾನಲ್ಲ, ಅವನಿಗೆ ಸರಿಯಾಗಿ ನಡ್ಕೊಳ್ಳಿ. ಈ ಕೋರ್ಟಿಂದ ಜಾಮೀನು ಬೇಲು ಸಿಗ್ಬೋದು, ಅವನಿಂದ ಬೇಲು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅವ ಬೇಲು ಕೊಡುವುದಿಲ್ಲ, ಏನೂ ಕೊಡುವುದಿಲ್ಲ. ಅವ ಮೊನ್ನೆ ಮಾರ್ಚ್ 15ಕ್ಕೆ ಕೊಟ್ಟಲ್ಲ, ಹಾಗೆ ಕೊಡುವುದು. ಸೋಲ್, ಸರ್ವಿಸ್. ನಮ್ಮ ಜೀವನದಲ್ಲಿ ಎಷ್ಟು ಕೂಡ್ತದಷ್ಟು ಸರ್ವಿಸ್ ಮಾಡಿ. ನೋಡಿ, ನಾನು ಅವರಿಗೆ ಶಾಲ್ ಹಾಕಿದೆ, ನನಗೆ ಇನ್ನೊಬ್ರು ಶಾಲ್ ಹಾಕಿದ್ರು. ನಾವು ಕೊಟ್ರೆ ನಮಗೆ ಸಿಗ್ತದೆ. ಸೋಲ್, ಸರ್ವಿಸ್ ಆ್ಯಂಡ್ ಸ್ಮೈಲ್. ಎಷ್ಟು ಕಷ್ಟ ಬಂದರೂ ಕೂಡ ಒಂದು ಸ್ಮೈಲ್ ಬೇಕು. ಅದು ಮನಸ್ಸಿನ ಸ್ಮೈಲ್ ಆಗಬೇಕು. ಹಣ ಕೊಡದೆ ಸಿಗುವಂತ ಸೌಂದರ್ಯ ಸ್ಮೈಲ್. ಕಷ್ಟ, ಟೆನ್ಷನ್ ಯಾರಿಗಿಲ್ಲದೇಳಿ. ಆ ಟೆನ್ಷನ್ ಅನ್ನು ಮರಿಲಿಕ್ಕೆ ಕಲಿಬೇಕು. ಇಲ್ಲ ಡಿಪ್ರೆಷನ್ಗೆ ಹೋಗ್ತದೆ ಮನಸ್ಸು. ಲಾಕ್ಡೌನ್ ಅಲ್ಲಿ ಎಷ್ಟು ಮಕ್ಕಳು ಡಿಪ್ರೆಷನ್ಗೆ ಹೋಗಿದ್ದಾರೆ. ಆನ್ಲೈನ್ ಕ್ಲಾಸ್ ಅಲ್ಲಿ ಎಷ್ಟು ಮಕ್ಕಳಿಗೆ ಅಗ್ರೆಸಿವ್ ನೇಚರ್ ಜಾಸ್ತಿ ಆಗಿ ಮನೆಯಲ್ಲಿ ಸಿಕ್ಕಿದನ್ನೆಲ್ಲ ಉಡಿ ಮಾಡ್ತಾ ಇದ್ದಾರೆ ಅಂತ ಸೈಕ್ಯಾಟ್ರಿಸ್ಟ್ಗಳು ಬೊಬ್ಬೆ ಹೊಡಿತಾ ಇದ್ದಾರೆ, ಗೊತ್ತಾ? ಸೋಲ್, ಸರ್ವಿಸ್ ಅಂಡ್ ಸ್ಮೈಲ್. 3 ಎಫ್ ಇದೆ. ದಟ್ ಈಸ್ ಫ್ಯಾಮಿಲಿ, ಫ್ರೆಂಡ್ಸ್, ಫೇತ್. ಆತ್ಮವಿಶ್ವಾಸ ಬೇಕು ಅಂತ. ಯಾರಿಗೆ ಏನ್ ಬೇಕಿದ್ರು ಹೇಳಿ, ಪೆದಂಬು ಅಲ್ಲ ಅದು. ಕೆಲವು ಪೇರೆಂಟ್ಸ್ ಗ್ರಹಿಸುವುದು ಅದು ಪೆದಂಬು. ನೀವೇ ಹೇಳಿ, ಈಗ ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಯ್ತು, ಏನಾಯ್ತು? ಈಗ ದೊಡ್ಡ ಸಂಗತಿ ಏನಾಗುದಿಲ್ಲ. ಹುಡುಗಿಯರಲ್ಲಿ ನಾನು ಇಷ್ಟೇ ಹೇಳುದು, ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಉಂಟಾ? ನಾಳೆ ನೀವು ಮದುವೆಯಾಗಿ ಸಾಕಷ್ಟು ಸಂಪತ್ತಿದ್ದಲ್ಲಿ ಹೋಗ್ತೀರಾ, ಒಂದೊಳ್ಳೆ ಹೌಸ್ ವೈಫ್ ಆಗ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಇವತ್ತು 1,000 ಮದುವೆಯಲ್ಲಿ 300 ಮದುವೆ 1 ತಿಂಗಳಲ್ಲಿ ಡೈವೋರ್ಸ್ ಕೋರ್ಟಿಗೆ ಬರ್ತಾ ಉಂಟು. ಜಡ್ಜಿ ಹೇಳಿದ್ದು ನನ್ನಲ್ಲಿ, ಸೈನ್ ಹಾಕ್ಲಿಕ್ಕೆ ಕಣ್ಣೀರು ಬರ್ತದೆ ಅಂತ ಹೇಳ್ತಾರೆ. ಯಾಕೆ? ಹಣ ಬೇಕಾದಷ್ಟಿದೆ, ಸುಖವಾಗಿರ್ಬೋದಲ್ಲ, ಯಾಕಿರುವುದಿಲ್ಲ? ದಟ್ ಈಸ್ ಬೇಸಿಕ್ ಎಜುಕೇಶನ್ ಇಲ್ಲ ನಮ್ಮಲ್ಲಿ ಅಂತೇಳಿ. 23 ಇಯರ್ಸ್ ಮೊನ್ನೆ ರಿಯಾಲಿಟಿ ಶೋಗೆ ಒಬ್ಬಳು ಹುಡುಗಿ ಬಂದ್ಲು. ಅವಳಲ್ಲಿ ಜಡ್ಜಸ್ ಕೇಳ್ತಾರೆ, ಟೀ ಮಾಡಲಿಕ್ಕೆ ಗೊತ್ತುಂಟಾ? ಗೊತ್ತುಂಟು ಹೇಳಿದ್ರು. ಹೇಗೆ ಮಾಡೋದು? ಫಸ್ಟಿಗೆ ನೀರಿಡಬೇಕು, ಆಮೇಲೆ ಕಲರ್ ಹಾಕ್ಬೇಕು ಹೇಳ್ತಾರೆ. ಅವಳನ್ನು ಮದುವೆ ಆಗಿ ಕೊಂಡೋದವ ಟೀ ಮಾಡಿ ಕೊಡ್ಲಿಕ್ಕೆ ಹೇಳಿದ್ರೆ ಫಸ್ಟಿಗೆ ನೀರಿಡ್ತಾಳೆ, ಆಮೇಲೆ ಟೀಯ ಕಲರ್ ಬರುವುದೆಂಥದ್ದು ಮಣ್ಣು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅವನ ಹಣೆ ಬರದಲ್ಲಿ ಇವಳನ್ನು ನೋಡಿ ಮಣ್ಣು ತಿನ್ನುವ ಯೋಗ ಇದ್ರೆ ಯಾರೇನು ಮಾಡ್ಲಿಕ್ಕಾಗ್ತದೆ? ಇದೆಲ್ಲ ಭ್ರಮೆಗಳು. ಭ್ರಮೆ ಹಿಂದೆ ಹೋಗಿ ಸೋತು 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 ಯಾರು ಕಂಡಾಪಟ್ಟೆ ಭ್ರಮೆ ಕಟ್ಟಿಕೊಂಡಿದ್ರೆ ಅವರು ಮಾರ್ಚ್ 15ರ ನಂತರ ಕಷ್ಟಪಟ್ಟರು ಮನೆಯಲ್ಲಿ. ಉಳಿದವರಿಗೆ ಏನು ಕಷ್ಟ? ಸಂತೋಷ ಆಗ್ಬೇಕು. ಒಂದೊಳ್ಳೆ ಮ್ಯೂಸಿಕ್ ಕೇಳಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳುಗದಿರಲಿ ಬದುಕು. ಇಂಥ
ಇಂಥ ಮೆಲೋಡಿಯಸ್ ಸಾಂಗ್ ಕೇಳುವಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ಆದ್ರೆ ಈಗಿನ ಕೆಲವರಿಗೆ ಇಂಥ ಸಾಂಗ್ಸ್ ಆಗುದಿಲ್ಲ. ನನ್ನ ಅಪ್ಪಿಕಲ್ಲಲ್ವಾ, ಸುರುವಿಗೆ ಅಪ್ಪಿ, ಆಮೇಲೆ ಪಪ್ಪಿ, ಕೊನೆಗೆ ಇವನಿಗೆ ಕುಪ್ಪಿ. ಇಷ್ಟೇ. ನಾವು ಕೇಳುವ ಸಂಗೀತ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತದೆ. ಸತ್ಯವ ಸುಳ್ಳ? ಖಂಡಿತ 100%. ನೀವು 10 ದಿನ ನೆಗೆಟಿವ್ ಆಲೋಚನೆ ಮಾಡ್ತಾ ಹೋಗಿ ಅಂತೆ, 11ನೇ ದಿನ ನೀವು ಇದು ಮಾನಸಿಕ ರೋಗಿಯಾಗಿ ಆಯ್ತು. ಅದಕ್ಕೆ ಮ್ಯೂಸಿಕ್ ಒಳ್ಳೆದು ಕೇಳಿ. ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ, ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ, ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸಿನ್ನನು. ಎಷ್ಟು ಸಂತೋಷ ಸಿಗ್ತದೆ. ಆ ದೇವರು ಆ ಪ್ರಾರ್ಥನೆಗೆ ಒಲಿದು ಬರ್ತಾನಲ್ಲ. ಇಂಥ ಪದ್ಯ ಕೇಳುವಾಗ ನಮಗೆ ಮೊನ್ನೆವರೆಗೆ ಸಿಟ್ಟು ಬರ್ತಾ ಇತ್ತು. ಒಂದು ಕಾರ್ಯಕ್ರಮ, ಯಾರು ಸಂಗಡ ಬಾಹೊರಿಲ್ಲ ನಾರಾಯಣ ನಿನ್ನ ನಾಮ ಒಂದಲ್ಲದೆ ಹೇಳುವಾಗ ಬೇರೆ ಪದ್ಯ ಹಾಕಿ ಹೇಳ್ತಾ ಇದ್ರು. ಮೊನ್ನೆ ಯಾರ್ರಿ ಬಂದದ್ದು? ಪಿ ಕಿಟ್ ಹಾಕಿ 3 ಜನ ಬಂದದ್ದು ಒಟ್ಟಿಗೆ. ಮುಖ ನೋಡ್ಲಿಕ್ಕಿಲ್ಲ, ಮನೆಯವರಿಗೆ ಹೋಗ್ಲಿಕ್ಕಿಲ್ಲ, ಯಾರ ಹೆಣ ಅಂತಲೂ ಗೊತ್ತಿಲ್ಲ, ತೆಗೆದು ಬಿಸಾಡಿದ್ದಾರೆ. ಯಾರು ಬಂದ್ರು ಒಟ್ಟಿಗೆ? ನಮ್ಮ ಸಂಬಂಧಿಕರು ಯಾರಿಗಿದ್ದಾರೆ, ಹೀಗಿದ್ದಾರೆ, ಮತ್ತೊಬ್ರು ಇದ್ದಾರೆ, ಅವರಿದ್ದಾರೆ, ನನ್ನ ಫ್ಯಾಮಿಲಿಯಲ್ಲಿ ಇವರಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವಲ್ಲ. ಯಾರು ಬಂದ್ರು ಮೊನ್ನೆ ನಮ್ಮೊಟ್ಟಿಗೆ ಹೇಳಿ? ಯಾವ ಪರಿಸ್ಥಿತಿಯನ್ನು ಪ್ರಕೃತಿ ತಂದು ಹಾಕಬಹುದು. ಹಾಗಾಗಿ ಸ್ವಲ್ಪ ಪಾಪ ಭೀತಿ, ದೈವ ಪ್ರೀತಿ, ಸಂಘ ನೀತಿ ಇದ್ದರೆ ನೀನು ಮಾನವ ಜಾತಿ, ಇಲ್ಲದಿದ್ದರೆ ಹುಚ್ಚು ಕೋತಿ. ಹೇಳಿದಲ್ಲ ಮೊನ್ನೆ ಪ್ರಕೃತಿ, ಮನುಷ್ಯ ಅಂತ ಹೇಳುವ ಜೀವಿ ನನಗೆ ಅಗತ್ಯವೇ ಇಲ್ಲ ಅಂತ. ಪೂಜೆ ಬೇಡ, ದೇವಸ್ಥಾನ ಬೇಡ, ಜಾತ್ರೆ ಬೇಡ, ಏನು ಬೇಡ, ಕೂತ್ಕೊಳ್ಳಿ ಒಳಗೆ. ಮಂತ್ರಿಗಳನ್ನು ಬಿಟ್ಟಿದ್ದ, MLAಗಳನ್ನು ಬಿಟ್ಟಿದ್ದ, ಯಾರನ್ನು ಬಿಟ್ಟಿದ್ದ? ಎಷ್ಟು ಪೌರ ಕಾರ್ಮಿಕರು ಸತ್ತಿದ್ದಾರೆ, ಎಲ್ಲಿದ್ದಾರೆ? ಸಾಯಲಿಲ್ಲ. ಎಷ್ಟು ಮಕ್ಕಳು ಭಾರತ ದೇಶದಲ್ಲಿ ಸತ್ತಿದ್ದಾರೆ? ಸಾಯಲಿಲ್ಲ. ಯಾಕೆ? ನಮ್ಮ ಮನೆಯ ಅಮ್ಮ ಮತ್ತು ನಮ್ಮ ಮನೆಯ ಅಜ್ಜಿ ನಮಗೆ ಇಮ್ಯುನಿಟಿ ಪವರ್ನ ಪ್ರಕೃತಿಯ ಫುಡ್ ಅನ್ನು ಮಗುವಾಗಿರುವಾಗಲೇ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಚಿಕ್ಕ ಮಕ್ಕಳಿರುವಾಗ ನಾವು ಆದಷ್ಟು ಪ್ರಕೃತಿಜನ್ಯ ಫುಡ್ ಅನ್ನು ಕೊಟ್ಟು ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಬೇಕು. ವಿದೇಶದಲ್ಲಿ ಯಾಕೆ ಅಷ್ಟು ಮಕ್ಕಳು ಸತ್ರು? ವಿದೇಶದ ಫುಡ್ ನೋಡಿ ನೀವು. ಫಸ್ಟಿಗೆ ಒಂದು ಫೌಂಡೇಶನ್, ಅದರ ಮೇಲೆ ರಾಡು, ಅದರ ಮೇಲೆ ಜಲ್ಲಿ, ಮತ್ತೆ ಸ್ವಲ್ಪ ಹೊಯ್ಗೆ, ಮತ್ತೆ ಸ್ವಲ್ಪ ಬೋರ್ಡ್ರಸ್ ಕಳ್ಳು, ಮೇಲೆ ಒಂದು ಸ್ಲ್ಯಾಪ್ ಹಾಕಿ ಅದರಲ್ಲಿ ಇಮ್ಯುನಿಟಿಯೇ ಇಲ್ಲ. ಅದಕ್ಕೆ ನಾನು ಆಗ ಹೇಳಿದ್ದು 15 ದಿನಕ್ಕೊಮ್ಮೆ 1 ತಿಂಗಳಿಗೊಮ್ಮೆ ಬೇಕಾದ್ರೆ ಅಂತ ಫುಡ್ ತಿನ್ನಿ. ಲೆಕ್ಕಕ್ಕಿಂತ ಹೆಚ್ಚು ನೀವು ಫುಡ್ ತಿಂದು ಈಗಲೇ ಕೆಮಿಕಲ್ ಮಿಕ್ಸ್ ಇಲ್ಲದ ಅಂತ ಯಾವುದೇ ಫುಡ್ ಬರೋದಿಲ್ಲ. ಲಿವರ್ ಹಾಳು ಮಾಡ್ಕೊಂಡ್ರೆ ನಾಳೆ ಯಾರಿಲ್ಲ, ಯಾರು ಸಂಗಡ ಬಾಹೋರಿಲ್ಲ. ಅದಕ್ಕೆ 8+8+8 ಅನ್ನು ದಯಮಾಡಿ ಇದು ಮಾಡಿಕೊಂಡಿರಿ. ಅದಕ್ಕೆ ನನ್ನ ಹೇಳಿದೆ ಅವರು ಅದೇ S 3 S 3 F 3 H. 3 H ಯಾವ್ದು ಹೇಳಿ? ಹೆಲ್ತ್, ಹೈಜೀನ್, ಹಾಬಿ. 3 S ಸೋಲ್, ಸರ್ವೀಸ್, ಸ್ಮೈಲ್. 3 F ಫ್ಯಾಮಿಲಿ, ಫ್ರೆಂಡ್ಸ್, ಫೇತ್. ಕ್ಲಿಯರ್ ಇಟ್ಕೊಳ್ಳಿ. ಇಷ್ಟೇ ಲೈಫು. ಇನ್ನು ಸುಮ್ಮನೆ ದೊಡ್ಡ ದೊಡ್ಡ ಕಲ್ಪನೆಗಳನ್ನು ಮಾಡಿಕೊಂಡು
ಲಾಸ್ಟಿಗೆ ಕಲ್ಪನೆ ರೀಚ್ ಆಗಲಿಲ್ಲ ಅಂತಾದ್ರೆ ಸುಸೈಡ್ ಮಾಡೋದು. ಬಡತನ ಇದ್ರೂ ಹೆಮ್ಮೆ ಬೇಕು. ನನ್ನಲ್ಲಿ ಡಿಸೈರ್ ಕಾರ್ ಇತ್ತು ಮೊದಲು, ನಾನು ಅದು ಕೊಟ್ಟು ನ್ಯಾನೋ ತಗೊಂಡೆ. ಹೇಳುವವರು 1000 ಕತೆ ಕಟ್ಟಬಹುದು, ಸೋತಿ ಹೋದ್ರ ಅಂತ ಪಾಪ ಅಲ್ಲ. ಡಿಸೈರ್ ಕೊಟ್ಟು ಯಾರಾದ್ರೂ ನ್ಯಾನೋ ತಗೊಳ್ತಾರ? ಪಾಪ ಏನಿಲ್ಲೋ ಅಂತಲ್ಲ. ಈಗ ನಾನು ತಗೊಂಡ ಉದ್ದೇಶವೇ ಬೇರೆ. ನನ್ನ ಕಾರ್ಯಕ್ರಮ ಕೆಲವು ಕಡೆ ಹಳ್ಳಿಯಲ್ಲಿ ಇರ್ತದೆ, ಕಾಂಕ್ರೀಟ್ ರೋಡ್ ಇರ್ತದೆ, ಡಿಸೈರ್ ಹೋಗುದಿಲ್ಲ, ಅರ್ಧ ದಿನ ನಿಲ್ಲಿಸಿ ನಾನು ಲಗೇಜ್ ತುಂಬಿಕೊಂಡು ಹೋಗಬೇಕು. ಈ ಗಾಡಿ ಎಷ್ಟು ಸಫರದಲ್ಲಿ ಹೋಗ್ತದೆ, ಅದಕ್ಕಾಗಿ ನನ್ನ ಅನುಕೂಲಕ್ಕಾಗಿ ನಾನು ತಗೊಂಡದ್ದು ಹೊರತು ಇನ್ನೊಬ್ಬ ಕತೆ ಕಟ್ಟಿದ್ರೆ ನಾನು ಯಾಕ್ರಿ ತಲೆ ಕೆಡಿಸ್ಕೊಳ್ಬೇಕು? ನಿಮ್ಮ ಜೀವನದಲ್ಲೂ ಹಾಗೆ ಮಾಡಿ. ಇನ್ನೊಬ್ಬ ಕತೆ 1000 ಕಟ್ತಾನೆ, ಕತೆ ಕಟ್ಟುವವನ ಹಿಂದೆ ಕಾದಂಬರಿಯೇ ಕಟ್ಟಬಹುದು, ಅಷ್ಟುಂಟು. ಅವ ಏನು ಉಳಿದು ಅವ್ರು ಹೇಳಲಿಕ್ಕೆ ಇರುವುದು ಕೆಲವರು. ಅದರ ಬಗ್ಗೆ ನಾವು ತಲೆ ಬಿಸಿ ಮಾಡ್ಕೊಂಡು ನಿದ್ದೆ ಹಾಳು ಮಾಡ್ಕೊಂಡು ಬಿಟ್ಟು ಬಿಡ್ಬೇಕಾದ್ರೆ. ವಿದೇಶದಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಯ ಅಡ್ವರ್ಟೈಸ್ಮೆಂಟ್ ಏನು ಗೊತ್ತಾ? ನೀವು ಫಸ್ಟ್ ಆ ಅಂಗಡಿಗೆ ಕಸ್ಟಮರ್ ಆಗಿ ಹೋದ್ರೆ ನಿಮಗೆ ಒಂದು ಕ್ಯಾಲೆಂಡರ್ ಕೊಡ್ತಾರೆ. ಆ ಕ್ಯಾಲೆಂಡರ್ ಅಲ್ಲಿ 100 ಕಾಲಮ್ ಇರ್ತದೆ. ಅವತ್ತು ಪೇಸ್ಟ್ ಮಾತ್ರ ತಗೊಂಡು ಬಂದ್ರೆ ಪೇಸ್ಟಿನೊಟ್ಟಿಗೆ ಒಂದು ಸ್ಟ್ಯಾಂಪ್ ಕೊಡ್ತಾರೆ. ಆ ಸ್ಟ್ಯಾಂಪ್ ತಂದು ಒಂದು ಕಾಲಮಿಗೆ ಹಾಕಬೇಕು. ಮರು ದಿವಸ ಬಂದು 3 ವಸ್ತು ತಗೊಂಡ್ರೆ 3 ಸ್ಟ್ಯಾಂಪ್ ಕೊಡ್ತಾರೆ, ಅದನ್ನು ಹಾಕಬೇಕು. ಕ್ಯಾಲೆಂಡರ್ ಫುಲ್ ಆದ್ರೆ ನೀವು ಅಂಗಡಿಯಿಂದ 100 ವಸ್ತುಗಳನ್ನು ತಗೊಂಡಿದ್ದೀರಿ ಅಂತ ಅರ್ಥ. ಕ್ಯಾಲೆಂಡರ್ ಕೊಂಡೋಗಿ ಕೊಟ್ಟ ತಕ್ಷಣ ಬಂಪರ್ ಪ್ರೈಸ್ ಕೊಡ್ತಾ ನಾವು. ನಮ್ಮ ಮನಸ್ಸು ಹಾಗೆ. ಯಾವಾಗಲೂ ಆದ ಘಟನೆಯನ್ನು ಸ್ಟ್ಯಾಂಪ್ ಕಲೆಕ್ಷನ್ ಮಾಡಿ ಒಂದು ದಿನ ಬಂಪರ್ ಪ್ರೈಸ್ ಮನೆಯಲ್ಲಿ ತೆಗೆದು ಬಿಸಾಡೋದು, ಅದು ಇದು. ಅವತ್ತು ಹಾಗೆ ಪ್ರಿನ್ಸಿಪಲ್ ಹಾಗೆ ಆಗ್ತದೆ, ಹಾಸ್ಟೆಲಲ್ಲೂ ಹಾಗೆ ಆಗ್ತದೆ. ಅವತ್ತು ನೀನು ಎಂತ ಹೇಳಿದ್ದಿ ಸಂಜೆ? ನನಗೆ ಗೊತ್ತಿತ್ತು, ಶಶಿಕಲಾ ಎಲ್ಲ ಹೇಳಿದ್ದಲ್ಲ ನನ್ನಲ್ಲಿ, ಆದ್ರೂ ನಾನು ಮಾತಾಡ್ಲಿಲ್ಲ ನಿನ್ನಲ್ಲಿ. ನೆಕ್ಸ್ಟ್ ಅವರು ಸಪ್ರದವರು ಬಂದು ಮಾತಾಡಿದ್ರಲ್ಲ, ಅದೇ ಕಾರ್ಯಕ್ರಮ ಮರ್ತೋಗಿರ್ತದೆ ಅವ್ರದ್ದೇ. ಸಪ್ರದವರು ಗೊತ್ತಿಲ್ವಾ? ಆ ನ್ಯೂಟ್ರಿ ಸ್ಲಿಮ್ ಅಲ್ಲಿ ಇದ್ದಾರೆ ಅಂತ ಅವರು. ಅವತ್ತೇನು ಹೇಳಿದ್ದಿ ನೀನು? ಹೇಳಿದ್ದು ನಾನು ಮುಕ್ಕಲು ಗುಡಿಸಿದ್ದೆ, ಖಾಲಿ ಕಸ ತೆಗಿಂತ ಮಾತ್ರ ಹೇಳಿದ್ದು. ಅದನ್ನು ನೋಡಿ ಸ್ಟ್ಯಾಂಪ್ ಕಲೆಕ್ಷನ್. ದಯವಿಟ್ಟು ಬಿಟ್ಟುಬಿಡಿ. ನಿನ್ನೆಯ ಬಗ್ಗೆ ಕೊರಗಬೇಡಿ, ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ಇವತ್ತಿನ ದಿನ ನನ್ನದು, ಈ ಕ್ಷಣ ನನ್ನದು ಅಂತ ಚೆನ್ನಾಗಿ ಬದುಕಿ. ಸಾಧ್ಯ ಆದ್ರೆ ಒಬ್ಬನಿಗೆ ಹೆಲ್ಪ್ ಮಾಡಿ, ಉಪದ್ರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಂದು, ಸ್ವಲ್ಪ ಯುವ ಸಮುದಾಯ ಇದ್ದ ಕಾರಣ ಇವತ್ತು ಪ್ರೀತಿ ಪ್ರೇಮ ಅಂತ ತುಂಬಾ ಆತ್ಮಹತ್ಯೆಗಳಾಗ್ತಾ ಇದೆ. ಕೆಲ ಹುಡುಗರಿಗೆ ಖುಷಿ ಆಯ್ತು, ಸಬ್ಜೆಕ್ಟ್ಗೆ ಬರ್ತೀರಿ. ಸಹಜ. ಹಾಗ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಇದೆ ಅಂತ ಅರ್ಥ. ಆದ್ರೆ ಅದರಿಂದ ಆರೋಗ್ಯ ಹಾಳು ಮಾಡ್ಕೊಡ್ಬೇಡಿ ಅಂತ ನಾನೀಗ ಹೇಳಲಿಕ್ಕೆ ಹೊರಟು. ಸಹಜ. ಅದಕ್ಕೆ ಸರಿಯಾಗಿ ಸಿನಿಮಾದಲ್ಲಿ ಪದ್ಯಗಳು ಬರ್ತದೆ. ನನಗೂ ಒಬ್ಬ ಗೆಳೆಯ ಬೇಕು, ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ, ನನ್ನೆ ಏಕೆ ಪ್ರೀತಿ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲದೆ, ಪ್ರೀತಿಸಲು ಕಾರಣವ ಹೇಳುವೆಯಾ, ಪ್ರೀತಿಸಲು ಕಾರಣವೇ ಈ ಹೃದಯ, ಸ್ಟಂಟಾಕು. ತಪ್ಪಲ್ಲ. ಇನ್ನೊಂದು ಸತ್ಯ ಹೇಳ್ಬೇಕಾ? ಎಲ್ಲರೂ ಅಲ್ಲ, ಎಲ್ಲರೂ ಅಂತ ತಿಳ್ಕೊಳ್ಬೇಡಿ. ಇವತ್ತು ಒಂದು ಹುಡುಗಿಗೆ ಇನ್ನೊಂದು ಪ್ರೀತಿಗೆ ಸಹಕಾರ ಕೊಡುವುದೇ ಇನ್ನೊಂದು ಹುಡುಗಿ. ನಮ್ಮ ಸಂಬಂಧಿಕರು ಆಗಿದ್ದಾರೆ, ಹೀಗಿದ್ದಾರೆ, ಮತ್ತೊಬ್ಬರಿದ್ದಾರೆ, ಅವರಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಇವರಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಪಾಪ, ಭೀತಿ, ದೈವ ಪ್ರೀತಿ, ಸಂಘ ನೀತಿ ಇದ್ದರೆ ಇಲ್ಲ ಅಂತ. ಪೂಜೆ ಬೇಡ, ದೇವಸ್ಥಾನ ಬೇಡ, ಜಾತ್ರೆ ಬೇಡ, ಏನು ಬೇಡ. ಕೂರ್ಬಲಿ ಒಳಗೆ ಮಂತ್ರಿಗಳನ್ನು ಬಿಟ್ಟಿದ್ದ
ಪ್ರಕೃತಿಜನ್ಯ ಫುಡ್ ಅನ್ನು ಕೊಟ್ಟು ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಬೇಕು. ಇಮ್ಯುನಿಟಿ ಇಲ್ಲ, ಲಿವರ್ ಹಾಳು ಮಾಡ್ಕೊಂಡ್ರೆ ನಾಳೆ ತಪ್ಪಲ್ಲ. ಇನ್ನೊಂದು ಸತ್ಯ ಹೇಳ್ಬೇಕ, ಎಲ್ಲರೂ ಅಲ್ಲ, ಎಲ್ಲರೂ ಅಂತ ತಿಳ್ಕೊಳ್ಬೇಕು. ಇವತ್ತು ಒಂದು ಹುಡುಗಿಗೆ ಇನ್ನೊಂದು ರೀತಿಗೆ ಸಹಕಾರ ಕೊಡುವುದೇ ಇನ್ನೊಂದು ಹುಡುಗಿ. ಅರ್ಥ ಆದವರಿಗೆ ಅರ್ಥ ಆಗ್ತದೆ. ಪ್ರಪೋಸ್ ಮಾಡ್ತಾ ಇದ್ದಾನೆ ಏನಂತ ನಾಳೆ ಸಂಜೆ ಒಳಗೆ ಹೇಳ್ಬೇಕಂತೆ ನೀವು ಹೇಳು ದಯಮಾಡಿ ಜಾಗ್ರತೆ ಮಾಡ್ಕೊಳ್ಳಿ. ಒಳಗೆ ಹೋಗುವುದು ಸುಲಭ, ಹೊರಗೆ ಹೋಗುವುದು ಬಹಳ ಕಷ್ಟ. ಎಷ್ಟು ಪೇಪರ್ ನೀವು ಬರ್ತಾ ಇದೆ ನೋಡಿ, ಎಷ್ಟು ಬರ್ತಾ ಇದೆ. ಕೊನೆಗೆ ಆತ್ಮಹತ್ಯೆ, ತಲವಾರ್ನಲ್ಲಿ ಪೆಟ್ಟು, ನನ್ನ ನವಿಲೆ ಬಾರೆ ಇಲ್ಲಿಗೆ ಸಹಜ. ಅದು ಹಾಸ್ಟೆಲ್ ಇದ್ದು ನನಗೆ ಅನುಭವ ಕೊಟ್ಟಿದೆ. ಮಾರ್ಕ್ ಇದ್ದವರನ್ನು ಇಂಟರ್ವ್ಯೂ ಅಡ್ಮಿಷನ್ ಮಾಡಿಕೊಂಡು ಅವರ ಶಾಲೆಯಲ್ಲಿ 70% ನಿದ್ದೆ ಬಂದವನನ್ನು ಎಬ್ಬಿಸಿ ಊಟ ಇಲ್ಲ ಮಲಗು ನಿದ್ದೆ ಮಾಡಿದ್ದೇನೆ. ಅವರು ತೀರ್ಮಾನ ಮಾಡಿ ಸರ್ಟಿಫಿಕೇಟ್ ಅಂತೂ ಬೇಕೇ ಬೇಕಲ್ಲ. ಹೊಗೆಯ ಸರ್ಟಿಫಿಕೇಟ್ ಆಗ್ತದೆ ಅಂತಂದ್ರೆ ಬದುಕು ಹೇಗೆ ಹೋಗ್ಬೋದು. ಅದಕ್ಕೆ ಬೇಡಿ, ನಿಮಗೆ ನೀವಾಗಿ ಬೆಳೆಯಿರಿ. ನೀವು ಬೆಳಕಿಗೆ ಹೋದ್ರೆ ನೆರಳಾದ್ರೂ ಬರ್ತದೆ, ಕತ್ತಲಿಗೆ ಹೋದ್ರೆ ನಿಮ್ಮ ನೆರಳು ಗ್ರಹಿಸಿ. ಈಗ ನಾನು ಪುತ್ತೂರಿಗೆ ಹೋಗ್ತೇನಪ್ಪ, ಪುತ್ತೂರಿಗೆ ಹೋಗೋ ಯಾರೋ ನೀವು ನನ್ನನ್ನು ಬಿಟ್ಟಿದ್ದೆ, ಇಲ್ಲಿ ಮಾತ್ರ ಇವರು ದೊಡ್ಡ ದೊಡ್ಡ ಬಿಡುಗು ಅಕ್ಕ ಹುಡುಗಿಯನ್ನ ನೋಡಬಹುದು ಅಂತ ನೀವು ನಾನು ಮೀನು ತಿಂತೇನೆ ತಗೊಂಡು ಒಂದು ಕಡೆ ಹೋಟೆಲಿಗೆ ತಿಂಡಿದೆ ಈಗ ನಾನಿಲ್ಲಿ ಬಂದು ಗೊತ್ತಾ ಡಂಪಿಯಾಗಿದ್ದು ಇದರೀಗ ಈಗಾಗಲೇ ನಿಮ್ಮ ಕೋವಿಡ್ ಎಂಬ ಸಮಯದಲ್ಲಿ ನಾವು ಗೌರವದಿಂದ ಕಾರಣ ನಾವು ಹೋಗಿ ನಮಗೆ ಇದು ಮಾಡೋದಿಲ್ಲ ಮಾಡುವಾಗ ಮಾಡಿ ಅರ್ಜೆಂಟಿಗೆ ಬೋಳಿ ಚಿಕ್ಕದಂತ ಇಲ್ಲಿ ಚಿತ್ರಗುಪ್ತ ಅಂತ 2 ಜನ ಇದ್ದಾರಂತೆ. ಗುಪ್ತವಾಗಿ ಚಿತ್ರ ತೆಗೆಯುವವರಿಗೆ ಚಿತ್ರಗುಪ್ತ ಅಂತ ಗೊತ್ತುತ್ತಲ್ಲ, ಸಾಕಲ್ಲ ಮತ್ತೆ ಹೇಳಿ. ಹಾಗಾಗಿ ಇದು ನಾನು ಇವರಿಗೆ ಗೌರವ ಕೊಡಿ. ಒಂದು ಲಾಕ್ಡೌನ್ ಸಮಯದಲ್ಲೂ ನಮ್ಮ ಹೊಟ್ಟೆ ತುಂಬಿಸಿದ ನಮ್ಮ ದೇಶದ ಕೃಷಿಕ, ಇನ್ನೊಂದು ಹಣ ಉಂಟು ಅಂತ ಒಬ್ಬರು ಹೆಮ್ಮೆಗೆ ಲಪಡ ಮಾಡಿದ ಹಣ ದೊಡ್ಡ ಅಧಿಕಾರಿ ಏನು 500 ರೂಪಾಯಿ ಇದೆ ಸೀರೆ, ಅದೇ ಉಟ್ಕೊಂಡು ಮದುವೆಗೆ ಹೋಗ್ತೇನೆ. ನಿಮ್ಗೆ ಇಷ್ಟ ಆಗ್ತದೆ ಬರ್ತದೆ ಮಾಡೋಣ ಸಾಯಿ. ಕೆಲಸಕ್ಕೆ ಹೋದ್ರೆ ಅಲ್ಲಿ ಅವ್ರು ಏನೋ ಭ್ರಮೆ ಕಟ್ಕೊಂಡಿರ್ತಾರೆ ಸುಮ್ಮನೆ ಇಲ್ಲ.